ಜೀ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಮೃತ ಬಿಂದು ಅರ್ಪಿಸುವ ಮಹರ್ಷಿ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸುಸ್ವಾಗತ. ಪವರ್ಡ್ ಬೈ ಋಷಿಕೇಶ್ ಭೃಂಗ ಹೇರ್ ಆಯಿಲ್. ವೀಕ್ಷಕರೇ, ಎಂದಿನಂತೆ ಶ್ರಾವಣ ಮಾಸದ ವಿಶೇಷ ವಿಚಾರಗಳನ್ನ ತಿಳಿಸ್ಕೊಡ್ಲಿಕ್ಕೆ ಇವತ್ತು ಕೂಡ ನಮ್ಮ ಜೊತೆ ಗುರುಜಿಯವರಿದ್ದಾರೆ. ಇವತ್ತು ಕೂಡ ಅಂತಹ ವಿಚಾರಗಳನ್ನ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಗುರುಜಿಯವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡೋಣ. ಶ್ರೀಯುತರು ಬ್ರಹ್ಮರ್ಷಿ ಆನಂದ ಸಿದ್ಧಿ ಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು, ಸ್ವರ ಜ್ಯೋತಿಷ್ಯ ವಿದ್ಯಾ ಪ್ರವೀಣರು, ಹಾಗೇನೆ ಚಕ್ಷುರ್ಮತಿ ವಿದ್ಯಾ ಪಂಡಿತರು. ಅವರೇ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಹಾಗಾದ್ರೆ ಬನ್ನಿ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ಗುರುಜಿಯವರನ್ನ ಸ್ವಾಗತ ಕೋರುವುದರ ಮೂಲಕ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಿಮಗೆ. ನಮಸ್ಕಾರಮ್ಮ. ವೀಕ್ಷಕರೇ, ಇದು ಶ್ರಾವಣ ಮಾಸದ ವಿಶೇಷ ಮಹರ್ಷಿ ವಾಣಿ ಕಾರ್ಯಕ್ರಮ. ಹಾಗಿದ್ರೆ ಬನ್ನಿ ಪ್ರಾರಂಭ ಮಾಡೋಣವಾ. ಗುರುಜಿ, ಇವತ್ತು ಶ್ರಾವಣ ಶುಕ್ರವಾರ, ವಿಶೇಷವಾದಂತಹ ದಿನ. ಈ ದಿನದ ಯಾವ ವಿಶೇಷ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀರಿ ಗುರುಜಿ? ಖಂಡಿತಮ್ಮ. ಗೌರೀರ್ಮಿಮಾಯಸ್ಸಲಿಲಾ ನಿಕ್ಷತ್ತದ್ವಿಪದೀನ್ ವಿಪದೀಂ ಸಾಂ ಚತುಷ್ಪದಿ ಅಷ್ಟಾಪದೇ ನೌಪದೀಂ ಬಹುಶೀಂ ಸಹಸ್ರಾಕ್ಷರಾಂ ರಮೇ ವ್ಯೋಮನ್. ತಾಯಿ ಶಂಕರಿ ಬನಶಂಕರಿಯನ್ನು ಪ್ರಾರ್ಥನೆ ಮಾಡ್ತಾ, ವಾರಗಳಲ್ಲಿ ಶುಕ್ರವಾರ ಬಹಳ ಶ್ರೇಷ್ಠ. ಶುಕ್ರವಾರ ಬಂತು ಅಂದರೆ ಪ್ರತಿಯೊಬ್ಬರ ಮನೆ ಬಾಗಿಲು ನಗನಗ್ತಾ ಇರುತ್ತೆ. ಅದರಲ್ಲಿನ ಶ್ರಾವಣ ಮಾಸ ಅದು ಹೇಳ್ತೀರದು. ಏಕೆಂದರೆ ಶ್ರಾವಣ ಮಾಸದಲ್ಲಿ ಪ್ರತಿಯೊಬ್ಬರು ಸಹಿತ ಶ್ರದ್ಧಾಭಕ್ತಿಯಾಗಿ ತಾಯಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ತಾಯಿಯ ವಿಶೇಷವಾದಂತಹ ಅನುಷ್ಠಾನವನ್ನು ಮಾಡ್ತಕ್ಕಂಥದ್ದು. ಯಾರೊಬ್ಬರಾದರೂ ಸಹಿತ ಭಾಳ ಶ್ರದ್ಧಾಭಕ್ತಿಯಾಗಿ ದೇವಾಲಯಗಳಿಗೆ ಹೊರಡ್ತಾರೆ, ತಾಯಿಯ ದರ್ಶನವನ್ನು ಮಾಡ್ತಾರೆ, ತಮ್ಮ ಶ್ರದ್ಧಾಭಕ್ತಿಯಾಗಿ ತಾಯಿಯ ಮುಂದೆ ಕೋರಿಕೆಯನ್ನು ಇಡ್ತಾರೆ. ಜೊತೆಗೆ ಒಂದಿಷ್ಟು ನೈವೇದ್ಯವನ್ನು ಮಾಡಿಸಿ ಒಂದಿಷ್ಟು ಜನ ಭಕ್ತರಿಗೂ ಹಂಚ್ತಾರೆ. ಜಾತ್ರೆ, ಜನ್ಮೋತ್ಸವ, ರಥೋತ್ಸವ ಈ ಕಾಲಗಳಲ್ಲಿ ಎಷ್ಟು ಜನ ಸೇರ್ತಾರೋ ಹಾಗೆ ಶುಕ್ರವಾರ ಬಂತು ಅಂದರೆ ಎಲ್ಲ ದೇವಾಲಯಗಳಲ್ಲೂ ಅಷ್ಟೇ ವಿಶೇಷವಾದಂಥ ಜನಸಾಗರ ಇರುತ್ತೆ. ಹಾಗೆ ಸದ್ಯದಲ್ಲಿ ನಡೀಬಹುದಾದಂಥ ರುದ್ರನಾರಾಯಣ ಮಹಾಯಾಗನೂ ತುಂಬ ಸಮೀಪಿಸ್ತಾ ಇದೆ. ಇನ್ನು ಇವತ್ತು ಶುಕ್ರವಾರ, ನಾಳೆ ಬೆಳಗ್ಗೆ ಇದ್ದರೆ ಶನಿವಾರ, ನಾಳಿದ್ದೇ ಕಾರ್ಯಕ್ರಮಕ್ಕೆ ಈಗಾಗಲೇ ಸಾಕಷ್ಟು ಜನ ಅಭಿಮಾನಿ ದೇವರುಗಳು ಪ್ರತಿಯೊಬ್ಬರು ಸಹಿತ ನಿಮ್ಮ ನಕ್ಷತ್ರಚಾರ ಪ್ರಕಾರ ಮನೆಯಲ್ಲೇ ಕೂತು ಶ್ರೀಮ್ ಅಂತಕ್ಕಂತಹ ಮಂತ್ರವನ್ನು, ರುದ್ರನಾರಾಯಣ ಮಹಾಯಾಗದ ಈ ಒಂದು ವಿಶೇಷವಾದಂತಹ ಅನುಷ್ಠಾನವನ್ನು ಎಲ್ಲರೂ ಶ್ರದ್ಧಾಭಕ್ತಿಯಾಗಿ ಮಾಡ್ತಿದ್ದೀರಿ. ಶ್ರೀಮ್ ಅಂತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು 108 ಬಾರಿ ಜಪಿಸಿ ಪ್ರತಿಯೊಬ್ಬರು ಸಹಿತ ಈ ಕಳೆದ 2 ದಿನಗಳಿಂದಲೂ ಅನುಷ್ಠಾನವನ್ನು ಶ್ರದ್ಧೆಯಿಂದ ಮಾಡ್ತಿದ್ದೀರಿ. ಅಂದರೆ ಗುರುವಾರ, ಶುಕ್ರವಾರ, ಶನಿವಾರ ಈ 3 ದಿನಗಳ ಅನುಷ್ಠಾನ ಆದ ನಂತರ ನೀವು ಇನ್ನು ಈ ಒಂದು ಮಹಾಯಾಗಕ್ಕೆ ಬರಬೇಕಾದಂತಹ ಕಾಲ ಅಂದರೆ ಭಾನುವಾರ ಬೆಳಿಗ್ಗೆ ನೀವು ಬರ್ತಕ್ಕಂತಹ ಸಮಯನೂ ಬಹಳ ವಿಶೇಷವಾದ್ದೇ. ಸಾಧ್ಯವಾದಷ್ಟು ಬೆಳಗ್ಗೆ 8:30 ಒಳಗಡೆ ನೀವು ಬಂದು ಸೇರಿಕೊಳ್ಳಿ. ಅಲ್ಲಿ ಸ್ವತಃ ನೀವೇ ಕೂತು ಸಂಕಲ್ಪವನ್ನು ಮಾಡಬೇಕು. ಆ ಸಂಕಲ್ಪವನ್ನು ಮಾಡಿ ಯಾಗಕ್ಕಾಗಿ ನೀವು ತರಬೇಕಾಗಿರ್ತಕ್ಕಂಥದ್ದನ್ನು ಏನು ಅಂತ ಹೇಳಿ ತಿಳಿಸಿದ್ದೀನಿ. ಹಾಗೆ ಸಾಧ್ಯವಾದರೆ ಪೂರ್ಣಾಹುತಿಗೆ ಒಂದು ವಸ್ತ್ರ, ಒಣಕೊಬ್ಬರಿ ಬಟ್ಲು, ಅರಿಶಿನ, ಕುಂಕುಮ, ಹೂವು ಇದನ್ನು ತರಬಹುದು. ಅಥವಾ ನಿಮ್ಮ ಮನಸ್ಸಾ ಇಚ್ಛೆ, ನಿಮಗೆ ಭಗವಂತನಿಗೆ ಸೇವೆಗೆ ಏನು ತರಬೇಕು ಅನಿಸುತ್ತೋ ಅದನ್ನು ನೀವು ತರಬಹುದು. ರೈತರಿಗೆ ಸಾಂತ್ವನದ ಋಣಿಯೂ ಇದೆ. 27 ನಕ್ಷತ್ರ 12 ರಾಶಿಗೆ ಸಂಬಂಧಪಟ್ಟಂಥ ಅನುಷ್ಠಾನವೂ ಇದೆ. ಜೊತೆಗೆ ರುದ್ರನಾರಾಯಣ ಮಹಾಯಾಗದ ವಿಶೇಷವಾದಂಥ ಅನುಷ್ಠಾನ. ಎಲ್ಲರೂ ಏಕಕಾಲದಲ್ಲಿ ಒಂದು ಕಡೆ ಕೂತು ಅನುಷ್ಠಾನವನ್ನು ಮಾಡಿ ಮಹಾಸಂಕಲ್ಪದಲ್ಲಿ ಎಲ್ಲರೂ ಪಾಲ್ಗೊಂಡು ಆ ಸಂಕಲ್ಪವನ್ನು ಸ್ವತಃ ನಾವೇ ಮಾಡೋದ್ರಿಂದ, ಅಂದರೆ ನೀವೆಲ್ಲರೂ ಸಹಿತ ಕೂತು ಅನುಷ್ಠಾನವನ್ನು ಮಾಡೋದ್ರಿಂದ ಅದರ ಫಲ ಸಾಕಷ್ಟು ವಿಶೇಷ. ಹಾಗೆ ಅನ್ನದಾನ ಮಾಡೋದಿದೆಯಲ್ಲ, ಅದು ಮತ್ತಷ್ಟು ವಿಶೇಷ. ಹಾಗೆ ಬರ್ತಕ್ಕಂಥವರು ಸಾಧ್ಯವಾದಷ್ಟು ಈ ಯಾಗಕ್ಕೆ ಬರ್ತಕ್ಕಂಥವರು ರಾಜ್ಯದ ಮೂಲೆಗಳಿಂದ ಎಲ್ಲ ಅಭಿಮಾನಿ ದೇವರುಗಳು ಬರ್ತಿದ್ದೀರಿ. ಹಾಗೆ ಬರುವಂತಹ ಕಾಲ ಸಾಧ್ಯವಾದಷ್ಟು ಚಿನ್ನ, ಬೆಳ್ಳಿ, ಒಡವೆಗಳ ಬಗ್ಗೆ ಸಾಧ್ಯವಾದಷ್ಟು ಜಾಗರೂಕತೆ ಇರಲಿ. ಇಂತಹ ಯಾಗಗಳಿಗೆ, ಇಂತಹ ಕಾರ್ಯಕ್ರಮಗಳಿಗೆ, ಜಾತ್ರೆ, ಜನ್ಮೋತ್ಸವ, ರಥೋತ್ಸವ ಕಾರ್ಯಕ್ರಮಗಳಿಗೆ ಬರಬೇಕಾದ್ರೆ ಸಾಧ್ಯವಾದಷ್ಟು ಚಿನ್ನ, ಬೆಳ್ಳಿ, ಒಡವೆಗಳನ್ನು ಮನೆಯಲ್ಲೇ ಇಟ್ಟು ಬರ್ತಕ್ಕಂಥದ್ದು ಬಹಳ ಸೂಕ್ತ. ಹಾಗೆ ಬೆಲೆ ಬಾಳ್ತಕ್ಕಂಥ ವಸ್ತುಗಳ ಬಗ್ಗೆ ನಿಮ್ಮ ಜವಾಬ್ದಾರಿ ಇರಲಿ. ಇನ್ನು ನೀವು ಕರೆತರ್ತಕ್ಕಂತಹ ಮಕ್ಕಳು ಸಾಧ್ಯವಾದಷ್ಟು ನಿಮ್ಮ ಸರಹದ್ದಲ್ಲಿರಲಿ. ವಯಸ್ಸಾದಂಥವ್ರನ್ನ ಕರ್ಕೊಂಡು ಬಂದರೆ ಅವರಿಗೆ ಬೇಕಾದಂತಹ ಕಾಲದಲ್ಲಿ ಔಷಧಿ ಕ್ರಮಗಳೇನಿದೆಯೋ ಔಷಧಿಗಳನ್ನು ಸಹಿತ ಸಾಧ್ಯವಾದಷ್ಟು ನಿಮ್ಮ ಪಾಕೆಟಲ್ಲಿರಲಿ. ಯಾಕೆಂದರೆ ಔಷಧಿಗಳು ತರಬೇಕು, ಎಚ್ಚರಿಕೆ ಇರಬೇಕು. ಮತ್ತು ಸಾಧ್ಯವಾದಷ್ಟು ಅನುಷ್ಠಾನಕ್ಕೆ ಬಂದಾಗ ಶ್ರದ್ಧಾಭಕ್ತಿಯಾಗಿ ಕೂತು ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡಬೇಕು. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ
ಮನೆಯಿಂದ ಬರಬೇಕಾದ್ರೆ ಬರಿಗೈಲಿ ಬರಬಾರ್ದು. ಅಷ್ಟು ಅರಿಶಿನ, ಕುಂಕುಮ, ಮಂಗಳ ದ್ರವ್ಯಗಳ ತಟ್ಟೆ, ಎಲ್ಲೇ ಅನುಷ್ಠಾನ ಆದರೂ ಮಹಾಲಕ್ಷ್ಮಿ ನಮೋಸ್ತುತೆ ಇರಲಿ, ರುದ್ರನಾರಾಯಣ ಮಹಾಯಾಗ ಇರಲಿ ಅಥವಾ ರುದ್ರಾನುಷ್ಠಾನವಿರಲಿ, ಇದಕ್ಕೆ ಅಲ್ಲಿ ನಡೀತಕ್ಕಂಥ ಅನುಷ್ಠಾನ ನೀವೇ ಸ್ವತಃ ಅರ್ಚನೆಯ ಸಂಕಲ್ಪವನ್ನು ಮಾಡಿ ಒಂದಿಷ್ಟು ವಿಶೇಷವಾದಂತಹ ಪೂಜೆ ಅನುಷ್ಠಾನವನ್ನು ಮಾಡೋದ್ರಿಂದ ಮನೆಯಿಂದ ಮಂಗಳ ದ್ರವ್ಯಗಳನ್ನು 2 ದೀಪ, ತುಪ್ಪದ ಬತ್ತಿ, ಜೊತೆಗೆ ಅರಿಶಿನ, ಕುಂಕುಮ, ಬಿಡಿ ಹೂವು, ಗೆಜ್ಜೆ ವಸ್ತ್ರ, ಸ್ವಾಮಿಯ ನೈವೇದ್ಯಕ್ಕೆ ಒಂದಿಷ್ಟು ಏನಾದರೂ ನೈವೇದ್ಯ ಪದಾರ್ಥ ಇವೆಲ್ಲವನ್ನು ತಂದಿಟ್ಕೊಂಡು ನೀವೇ ಅನುಷ್ಠಾನವನ್ನು ಮಾಡಬೇಕು. ಹಾಗೆ ವಿಶೇಷವಾದಂಥ ಒಂದು ಮಂಡಲಾಚರಣೆ ಸಹಿತ ನಾನು ತಿಳಿಸ್ಕೊಡ್ತೀನಿ. ನಿಮ್ಮ ಆಸನದಲ್ಲೇ ಕೂತು ಒಂದು ಮಂಡಲವನ್ನು ಹಾಕಿ ಅಲ್ಲಿ ನೀವು ಅನುಷ್ಠಾನವನ್ನು ಮಾಡೋದ್ರಿಂದ ದೀಪವನ್ನು ಹಚ್ಚಿ ಆರತಿ ಮಾಡ್ತಾ ಹೋಮದ ಸಂಪೂರ್ಣವಾದಂತಹ ರುದ್ರನಾರಾಯಣ ಮಹಾಯಾಗದ ಆ ಮಹಾಮಂತ್ರವನ್ನು ಕಿವಿಯಲ್ಲಿ ಆಲಿಸ್ತಾ ಯಾಗವನ್ನು ಕಣ್ತುಂಬ ತುಂಬಿಸ್ಕೊಳ್ತಕ್ಕಂಥದ್ದು ಎಲ್ಲರ ಒಂದು ಪೂರ್ವಜನ್ಮದ ಪುಣ್ಯವೇ ಸರಿ. ಇಂತಹ ಯಾಗಕ್ಕೆ ಆಗಮಿಸ್ತಕ್ಕಂಥ ಪ್ರತಿಯೊಬ್ಬರಿಗೂ ಆಧಾರದ ಸ್ವಾಗತ. ಹಾಗೆ ಈ 3 ದಿನಗಳ ಕಾಲ ನೀವು ಮನೆಯಲ್ಲಿ ಮಾಡಿದಂತಹ ಅನುಷ್ಠಾನ, ಆ ಮನೆಯಲ್ಲಿ ಇಟ್ಟು ಅನುಷ್ಠಾನ ಮಾಡಿರ್ತಕ್ಕಂತಹ ಧಾನ್ಯಗಳನ್ನು ನಿಮ್ಮ ಸ್ವಂತ ಬಿಟ್ಟಂತಹ ವಿಚಾರ, ಧಾನ್ಯಗಳನ್ನು ಆಶ್ರಮದ ಶ್ರೀ ರಾಮಚಂದ್ರನ ಸಾನ್ನಿಧ್ಯಕ್ಕಾದರೂ ಪರವಾಗಿಲ್ಲ ಅಥವಾ ನಿಮ್ಮ ಮನೆ ಹತ್ತಿರ ಇರತಕ್ಕಂಥ ದೇವಾಲಯಗಳಾದರೂ ಪರವಾಗಿಲ್ಲ, ಎಲ್ಲಿಯಾದರೂ ಕೊಡುವಂತಹ ಧಾನ್ಯ ನಿಮ್ಮ ಸ್ವಂತಕ್ಕೆ ಬಿಟ್ಟಂಥ ವಿಚಾರ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಹಿಂದೂ ಜಾಗರಣ ವೇದಿಕೆಯವರು ಹಾಗೂ ಸಾಕಷ್ಟು ಜನ ಅಭಿಮಾನಿ ದೇವರುಗಳು, ಸಾಕಷ್ಟು ಜನ ನನ್ನ ಅಣ್ಣ ತಮ್ಮಂದರು, ಕಾಣುವ ಕೈಯೆಷ್ಟೋ ಕಾಣದಿರ ಕೈಯೆಷ್ಟೋ ಎಲ್ಲರೂ ಸಹಿತ ಸಾಕಷ್ಟು ಜನ ಸಹಾಯ ಮಾಡಿ ಇಂಥ ಒಂದು ಸಹಾಯಸ್ಥದಿಂದ ನಡೀತಾ ಇರತಕ್ಕಂಥ ಈ ರುದ್ರನಾರಾಯಣ ಮಹಾಯಾಗಕ್ಕೆ ಸಾಕಷ್ಟು ಜನ ಅಭಿಮಾನಿ ದೇವರುಗಳಿದ್ದಾರೆ. ಹಾಗೆ ಇಷ್ಟು ದಿವಸ ಸಾಕಷ್ಟು ಮನನೊಂದಿರ್ತಕ್ಕಂಥ ಅಂದರೆ ರೈತರ ಕುಟುಂಬದಲ್ಲಾದಂತಹ ಅಚಾತುರ್ಯಗಳು, ಅಂತಹ ಕುಟುಂಬಗಳಲ್ಲಿ ಕಣ್ಣೀರಿಡ್ತಿರ್ತಕ್ಕಂತಹ ಪರಿಸ್ಥಿತಿ ಇರೋದ್ರಿಂದ ಅಂತಹ ಕುಟುಂಬಗಳವರನ್ನು ಪ್ರತ್ಯೇಕವಾಗಿ ಕರೆಸಿ ಅವರಿಗೆ ಪ್ರತ್ಯೇಕವಾದಂತಹ ಒಂದು ಆಸನವನ್ನು ಸಹಿತ ಅಲ್ಲಿ ಕಲ್ಪಿಸ್ತಾ ಇದ್ದೇವೆ. ಅವ್ರಿಗಾಗಿ ಮೀಸಲಾಗಿರ್ತಕ್ಕಂಥ ಆಸನದಲ್ಲಿ ಬೇರೊಬ್ಬರು ಯಾರು ಕೂತ್ಕೊಳ್ದಿರ ಅವ್ರಿಗೆ ಅಂತ ತಂದಿರತಕ್ಕಂತಹ ವಸ್ತ್ರಗಳಾಗಿರ್ಬೋದು ಅಥವಾ ಒಂದಿಷ್ಟು ಹಣ್ಣು ಹಂಪಲಾಗಿರ್ಬೋದು, ನಮ್ಮ ಆಶ್ರಮದ ವತಿಯಿಂದ ನಮಗೆ ಬಂದಂತಹ ಸಹಕಾರದಲ್ಲಿ ನಾವು ಆ ಒಂದು ರೈತ ಕುಟುಂಬಕ್ಕೆ ಕೊಡ್ತಕ್ಕಂತಹ ಯಾವುದೇ ಪದಾರ್ಥಗಳಿರ್ಬೋದು ಅದು ನೇರವಾಗಿ ಅವ್ರ ಕೈಯೇ ಮುಟ್ಟಬೇಕು. ಜೊತೆಗೆ ಅವರಲ್ಲಿದ್ದೀರ ಮತ್ತಾರೂ ಈ ಒಂದು ಪ್ರಸಾದವನ್ನು, ಈ ಒಂದು ವಿಶೇಷತೆಯನ್ನು ಮತ್ತೊಬ್ಬರು ತೆಗೆದುಕೊಳ್ತಕ್ಕಂಥದ್ದು ಸಮಂಜಸವಲ್ಲ. ಹಾಗಾಗಿ ಇದನ್ನು ಬರ್ತಕ್ಕಂಥ ಪ್ರತಿಯೊಬ್ಬರೂ ಜವಾಬ್ದಾರಿ ವಹಿಸಿ ಅಂತಹ ನೊಂದಂತಹ ಕುಟುಂಬ ರೈತರ ಕುಟುಂಬಗಳೇನಿದೆ ಅವರಿಗೆ ಪ್ರತ್ಯೇಕವಾಗಿ ಇಟ್ಟಿರ್ತಕ್ಕಂಥ ಸ್ಥಳ, ಆ ಸ್ಥಳದಲ್ಲಿ ಅವರಿಗೆ ಅಣಿ ಮಾಡಿಕೊಡ್ಬೇಕು. ಯಾರೊಬ್ಬರಿಗೂ ಸಮಸ್ಯೆ ಆಗಬಾರ್ದು, ಯಾರೊಬ್ಬರು ನೋವು ಪಡಬಾರ್ದು. ಆಶ್ರಮ ಚಿಕ್ಕದಾದರೂ ಬರ್ತಕ್ಕಂತಹವರು ನೀವೇ ಸಮಾಧಾನ ಮಾಡಿಕೊಂಡು ನಿಮ್ಮ ಸಾಧ್ಯವಾದಷ್ಟು ಇರ್ತಕ್ಕಂಥ ಸ್ಥಳದಲ್ಲೇ ಎಲ್ಲರೂ ಅನ್ಯೋನ್ಯತೆ, ಅಣ್ಣ ತಮ್ಮಂದರು, ಅಕ್ಕ ತಂಗಿರು ಅಂತ ಹೇಳಿ ಕೂತು ಈ ಅನುಷ್ಠಾನವನ್ನು ಶ್ರದ್ಧಾಭಕ್ತಿಯಾಗಿ ನೋಡಬೇಕು. ಶ್ರದ್ಧಾಭಕ್ತಿಯಾಗಿ ಮಾಡಿಕೊಂಡು ಇದು ನಿಮ್ಮ ಆಶ್ರಮದಲ್ಲಿ ನಡೀತಕ್ಕಂಥ ರುದ್ರನಾರಾಯಣ ಮಹಾಯಾಗಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಇನ್ನು ವಿಶೇಷವಾದಂಥ ತಾಯಿ ಬನಶಂಕರಿ ಕ್ಷೇತ್ರದ ಇನ್ನಷ್ಟು ವಿಶೇಷವಾದಂಥ ಶುಕ್ರವಾರ ಆದ್ದರಿಂದ ಶ್ರಾವಣ ಶುಕ್ರವಾರದಲ್ಲಿ ತಾಯಿ ಬನಶಂಕರಿನ ದರ್ಶನ ಮಾಡ್ತಕ್ಕಂಥದ್ದು, ಆ ದರ್ಶನ ಭಾಗ್ಯ ನೋಡ್ತಕ್ಕಂಥದ್ದು ಇದು ಸಹಿತ ನಿಮ್ಮೆಲ್ಲರ ಪೂರ್ವಜನ್ಮದ ಪುಣ್ಯವೇ ಸರಿ. ಸಾಕಷ್ಟು ಮಾಹಿತಿ ಇದೆ, ಮುಂದೆ ತಿಳ್ಕೊಳ್ತಾ ಹೋಗೋಣ. ಗುರುಜಿ, ಈಗ ಪಂಚಾಂಗ ಶ್ರವಣವನ್ನ ಮಾಡೋಣವಾ? ಖಂಡಿತಮ್ಮ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಜಾತವೇದಸೇ ಸುನುವಾಮ ಸೋಮಮರಾತಿ ಯತೋ ನಿದಹಾತಿ ವೇದಾಃ ಸನಃ ಪರ್ಷತತಿ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ಸೃಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ ಸುತರಸಿತರಸೇ ನಮಃ. ಹಾಗೆ ಅಭಿಮಾನಿ ದೇವರುಗಳಲ್ಲಿ ಮತ್ತೊಂದು ವಿನಂತಿ. ಆಶ್ರಮದಲ್ಲಿ ನಡೀತಕ್ಕಂಥ ರುದ್ರನಾರಾಯಣ ಮಹಾಯಾಗದಲ್ಲಿ ಅಲ್ಲಿ ತಯಾರಾಗ್ತಕ್ಕಂಥ ಪ್ರಸಾದ ನಿಮಗೆ ಎಷ್ಟು ಬೇಕೋ ಅಷ್ಟು ಸಂತೃಪ್ತಿಯಾಗಿ ಕೇಳಿ ಬಡಿಸ್ಕೊಂಡು ಊಟ ಮಾಡಬೇಕು. ಆದರೆ ಯಾರೂ ತಟ್ಟೆಯಲ್ಲಿ ಅನ್ನವನ್ನು ಬಿಡಬಾರದು. ಅನ್ನದ ಒಂದೊಂದು ಅಗಳಿಗೂ ಬಹಳ ಶಕ್ತಿ ಇದೆ, ಬಹಳ ಬೆಲೆ ಇದೆ. ರೈತ ಬೆವರು ತೆಗೆದು ತಾನು ಬೆಳೆದಂತಹ ಧಾನ್ಯವನ್ನು ಎಷ್ಟೋ ಜನ ಕಂಡು ಕಾಣದಂತಹ ಕೈಗಳ ಸಹಾಯಹಸ್ತದಿಂದ ಮಾಡ್ತಾ ಇರತಕ್ಕಂತಹ ಈ ರುದ್ರನಾರಾಯಣ ಮಹಾಯಾಗದಲ್ಲಿ ಪ್ರಸಾದ ಅತ್ಯಮೂಲ್ಯವಾದದ್ದು, ಪವಿತ್ರವಾದ್ದು. ಜೊತೆಗೆ ಆ ಪವಿತ್ರವಾದಂತಹ ವಿಶೇಷವಾದಂತಹ ಪ್ರಸಾದವನ್ನು ನೀವೆಷ್ಟು ಬೇಕೋ ಅಷ್ಟು ಸಂತೃಪ್ತಿಯಾಗಿ ಹೊಟ್ಟೆ ತುಂಬೋ ತನಕ, ಸಾಕು ಅಂತ ನಿಮ್ಮ ಮನಸ್ಸಿಗೆ ಅನಿಸೋ ತನಕ ನೀವು ಪ್ರಸಾದವನ್ನು ತಿನ್ನಿ, ನಾವು ಬೇಡ ಅಂತ ಹೇಳೋದಿಲ್ಲ. ಆದರೆ ಮಕ್ಕಳಿಗಾಗಲಿ ಅಥವಾ ವಯಸ್ಸಾದವ್ರಿಗಾಗಲಿ ಅಥವಾ ಕಣ್ಣು ಆಸೆ ಬೇಕು ಅನಿಸುತ್ತೆ, ಹೊಟ್ಟೆ ಬೇಡ ಅನಿಸುತ್ತೆ. ಕಣ್ಣಿನ ಆಸೆ ನೋಟ ಬೇಕು, ಆದರೆ ಹೊಟ್ಟೆ ಎಷ್ಟು ಬೇಕೋ ಅಷ್ಟೇ ಇಡಿಸುವಂಥದ್ದು.
ಆದರೆ ಅನ್ನವನ್ನು ದಯವಿಟ್ಟು ಯಾರೂ ಅನ್ನನ ವೇಸ್ಟ್ ಮಾಡಬಾರ್ದು. ಅನ್ನದ ಗಳಿಗೆ ಮಹತ್ತಿದೆ. ಜೊತೆಗೆ ಮಾಡ್ತಾ ಇರತಕ್ಕಂಥ ರುದ್ರನಾರಾಯಣ ಮಹಾಯಾಗದ ರೈತ ಬಾಂಧವರು ಮತ್ತು ಎಲ್ಲರ ಸಂಕಷ್ಟಗಳು ದೂರ ಆಗಲಿಕ್ಕೋಸ್ಕರ ತಾಯಿ ಅನ್ನಪೂರ್ಣೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಅನ್ನಪ್ರಸಾದವನ್ನು ಯಾರು ಎಷ್ಟು ಬೇಕೋ ಅಷ್ಟು ಸಂತೃಪ್ತಿಯಾಗಿ ತೃಪ್ತಿಕರವಾದಂತಹ ಊಟ ಮಾಡಿ ಅಂತ ಮತ್ತೊಮ್ಮೆ ನಿಮ್ಮೆಲ್ಲರಲ್ಲೂ ವಿನಂತಿ ಮಾಡುತ್ತಾ ಪಂಚಾಂಗ ಶ್ರವಣವನ್ನು ನೋಡೋಣ. ಅಂಬಾ, ಭಗವತಿ, ಶ್ರೀರಾಜರಾಜೇಶ್ವರಿ, ಹಾಗೆ ಸೇವೆ ಮಾಡಲು ಇಚ್ಛಿಸ್ತಕ್ಕಂಥವ್ರು, ಈ ಒಂದು ಯಾಗದಲ್ಲಿ ಸೇವೆ ಮಾಡಲು ಇಚ್ಛಿಸ್ತಕ್ಕಂಥವ್ರು ನಿಮ್ಮ ಶಕ್ತಿಯಾನುಸಾರ ಬಂದಿರತಕ್ಕಂಥವರಿಗೆ ಒಂದಿಷ್ಟು ಅನ್ನ ಬಡಿಸೋದಾಗಿರ್ಬೋದು, ಅಥವಾ ಒಂದಿಷ್ಟು ಜನಕ್ಕೆ ಕೂತಿರ್ತಕ್ಕಂಥವ್ರಿಗೆ ಕಾಲಕ್ಕೂ ಜಲ ನೀರನ್ನು ಕೊಡಿಸ್ತಕ್ಕಂಥದ್ದಿರ್ಬೋದು, ಅಥವಾ ಏನಾದರೂ ಒಂದು ಸೇವೆ ನಿಮ್ಮ ಸ್ವಇಚ್ಛೆ. ನಿಮಗೇನು ಸೇವೆ ಮಾಡಬೇಕು ಅನಿಸುತ್ತೋ ಅದನ್ನು ನೀವು ಆ ಸೇವೆ ಮಾಡ್ಬೋದು. ಅದು ನಿಮ್ಮ ಆಶ್ರಮ, ನಿಮಗೆ ನಿರ್ಬಂಧನೆ ಇಲ್ಲ, ಹಾಗೆ ಒತ್ತಡ ನಿಮ್ಮ ಮೇಲೆ ಹೇರ್ತಾ ಇಲ್ಲ. ನಿಮಗೇನು ಸೇವೆ ಮಾಡಿಸ್ಬೇಕು, ಏನು ಸೇವೆ ಮಾಡಬೇಕು, ಅಥವಾ ಒಂದಿಷ್ಟು ದವಸ ಧಾನ್ಯದ ಬಗ್ಗೆ ನಿಮ್ಮ ಚಿಂತನೆ ಭಗವಂತನ ಒಂದು ಸೇವೆಗೆ ಸಲ್ಲಿಸಬೇಕು, ಅದು ನಿಮ್ಮ ಸ್ವಂತಕ್ಕೆ ಬಿಟ್ಟಂಥ ವಿಚಾರ. ನೀವು ಮಾಡೋ ಸೇವೆಗೆ ಅಡ್ಡಿ ಆತಂಕ ಇಲ್ಲ. ಆದರೆ ಯಾರೊಬ್ಬರ ಮನಸ್ಸು ನೋಯಬಾರ್ದು, ಯಾರೊಬ್ಬರು ಸಹಿತ ಗುರುಗಳು ಹೇಳಿದ್ದಾರೆ ಅಂತ ಹೇಳಿ ಸಾಲ ಸೋಲದ ಬಗ್ಗೆ ನೀವು ಚಿಂತನೆ ಮಾಡಬಾರ್ದು, ಯಾರು ಸಾಲಕ್ಕೆ ಕೈ ಹಾಕಬಾರ್ದು. ಶಕ್ತಿಯಾನುಸಾರ ಮಾಡ್ತಕ್ಕಂಥ ಸೇವೆನೇ ಪ್ರಧಾನವಾದಂಥ ಸೇವೆ. ಒಳ್ಳೆಯದಾಗಲಿ. ಶ್ರೀ ಮನ್ಮಥನಾಮ ಸಂವತ್ಸರ ದಕ್ಷಿಣಾಯನಿ ವರ್ಷ ಋತು ಶ್ರಾವಣ ಮಾಸ ಶುಕ್ಲಪಕ್ಷ 21/8/2015 ಸಪ್ತಮಿ ದಿನಪೂರ್ತಿ ಇರ್ತಕ್ಕಂಥದ್ದು ಸ್ವಾತಿ ನಕ್ಷತ್ರ. ಇವತ್ತು ಸ್ವಾತಿ ನಕ್ಷತ್ರವಾದ್ದರಿಂದ ನಕ್ಷತ್ರಚಾರ ಪ್ರಕಾರ ಮತ್ತೊಮ್ಮೆ ತಿಳಿಸಿದ್ದೇನೆ, ಇದೊಂದು ಸುವರ್ಣ ಅವಕಾಶ, ಸದಾವಕಾಶವನ್ನು ಉಪಯೋಗಪಡಿಸ್ಕೊಳ್ಳಿ. 27 ನಕ್ಷತ್ರದವರು ಸಹಿತ ಕೂತು ಅನುಷ್ಠಾನವನ್ನು ಮಾಡಬಹುದಾದಂಥ ರುದ್ರನಾರಾಯಣ ಮಹಾಯಾಗಕ್ಕೆ ಮತ್ತೊಮ್ಮೆ ನಿಮಗೆ ಸ್ವಾಗತಿಸ್ತಾ ತಾಯಿ ಬನಶಂಕರಿಯ ವಿಶೇಷವಾಗಿರ್ತಕ್ಕಂಥ ದರ್ಶನ ಭಾಗ್ಯವನ್ನು ಇದೇ ಶ್ರಾವಣ ಮಾಸದ ಒಂದೊಂದು ದಿನವೂ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ಅಂದರೆ ಶ್ರಾವಣ ಮಾಸದ ಶುಕ್ರವಾರ ತಾಯಿ ಬನಶಂಕರಿಯ ದರ್ಶನ ಮಾಡೋಣ. शैलसुते
जय जय हे महिषासुरमर्दिनि रम्यकपर्दिनि शैलसुते शुंभ निशुंभ महाहवतर्पित भूत पिशाचरते जय जय हे महिषासुरमर्दिनि रम्यकपर्दिनि शैलसुते धनुरनु संगरणक्षण संग परिस्फुरटंक नटत्कटके कनकपिशंग पृषक्क निशंगर सद्भट शृंग चतुरंग बलक्षित रंग घटत बहुरंग रटत भटुके जय जय हे महिषासुरमर्दिनि रम्यकपर्दिनि शैलसुते जय जय जप्य जये जय शब्द परस्तुति तत्पर विश्वनुते झण झण झंझमि झंकृत नूपुर सिंजित मोहित भूतपते नटित नटार्ध नटी नटनायक नाटित नाट्य सुगानरते जय जय हे महिषासुरमर्दिनि रम्यकपर्दिनि शैलसुते जय जय हे महिषासुरमर्दिनि रम्यकपर्दिनि शैलसुते सहित महाहवमल्लमतल्लिक मल्लिकरल्लक मल्लरते विरचित वल्लिक पल्लिक मल्लिक झिल्लिक भिल्लिक वर्गवृते सितकृत पुल्लस मुल्लसितारुण तल्लज पल्लव सल्ललिते जय जय हे महिषासुरमर्दिनि रम्यकपर्दिनि शैलसुते अविरल गण्ड गलन्मद मेदुर मत्त मतङ्गज राजपते त्रिभुवन भूषण भूत कलानिधि रूप पयोनिधि राजसुते अयि सुदति जनलाल समान समोहन मन्मथ राजसुते जय जय हे महिषा ವೀಕ್ಷಕರೇ, ರೈತರ ಸಂಕಷ್ಟಗಳ ನಿವಾರಣೆಗೆ ಅಂತಾನೆ ನಮ್ಮ ಗುರುಜಿಯವರು ಹಮ್ಮಿಕೊಂಡಿರುವಂತಹ ವಿಶಿಷ್ಟ ಮಹಾಯಾಗ, ಅದುವೇ ಶ್ರೀ ರುದ್ರನಾರಾಯಣ ಮಹಾಯಾಗ. ಈ ಯಾಗ ನಡೀತಾ ಇರುವಂತಹ ಸ್ಥಳ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ನಮ್ಮ ಗುರುಜಿಯವರ ಆಶ್ರಮ ಬ್ರಹ್ಮರ್ಷಿ ಆನಂದ ಸಿದ್ಧಿ ಪೀಠ, ಆರೋಹಳ್ಳಿ, ಕನಕಪುರ ರಸ್ತೆ. ಈ ಒಂದು ಯಾಗಕ್ಕೆ ಬರಬೇಕಾದ್ರೆ ನೀವು ಯಾವ ರೀತಿ ಅನುಷ್ಠಾನಗಳನ್ನು ಮಾಡಿಕೊಳ್ಬೇಕು ಅನ್ನೋದನ್ನ ನಮ್ಮ ಗುರುಜಿಯವರು ಈಗಾಗಲೇ ತಿಳಿಸ್ಕೊಟ್ಟಿದ್ದಾರೆ. ಹಾಗೇನೆ ಈ ಯಾಗಕ್ಕೆ ನೀವೆಲ್ಲರೂ ಖಂಡಿತವಾಗಿ ಆಗಮಿಸಿ ಭಾಗವಹಿಸಿ ಅಂತ ಕೇಳ್ಕೊಳ್ತಾ, ಈಗ ಈ ಯಾಗದ ಕಾರ್ಯಕ್ರಮದ ವಿವರಗಳನ್ನ ನಾನು ನಿಮಗೆ ಮತ್ತೊಮ್ಮೆ ಹೇಳ್ತೀನಿ. ಇನ್ನ ಒಂದೇ ಒಂದು ದಿನ ಬಾಕಿ ಇದೆ ಈ ಯಾಗಕ್ಕೆ. ಈಗ ಈ ಕಾರ್ಯಕ್ರಮದ ವಿವರಗಳು ಈ ರೀತಿ ಇದೆ. ಮೊದಲಿಗೆ ವಿಘ್ನ ನಿವಾರಕ ಶ್ರೀ ವಿಘ್ನೇಶ್ವರ ಮತ್ತು ಭೂದೇವಿಯ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ನಮ್ಮ ಗುರುಜಿಯವರ ಅಮೃತ ಹಸ್ತದಿಂದ ನೆರವೇರಿಸುತ್ತೆ. ನಂತರ ನಾಡಿನ ರೈತ ಬಾಂಧವರೊಂದಿಗೆ ಜನಜಾಗೃತ ಮೆರವಣಿಗೆ ಕಾರ್ಯಕ್ರಮ ಇರುತ್ತೆ. ನಂತರ ಯಾಗಶಾಲೆ ಪ್ರವೇಶ, ಪುಣ್ಯಾಹ, ನಾಂದಿ, ಕಲಶ ಸ್ಥಾಪನೆ, ಗಣಪತಿ ಸಮೇತ ಸಮಸ್ತ ಪರಿವಾರ ದೇವತಾ ಪೂಜಾ ವಾಹನ ಇರುತ್ತೆ. ಗೋಪೂಜೆ, ಅನ್ನಬ್ರಹ್ಮ ಹೋಮ, ಪರ್ಜನ್ಯ ಶಾಂತಿ ಹೋಮ, ಅತಿರುದ್ರ ಹೋಮ, ಪ್ರಸನ್ನ ನಾರಾಯಣ ಹೋಮದೊಂದಿಗೆ ವಿವಿಧ ಹೋಮಗಳನ್ನು ಕೂಡ ಈ ಸಂದರ್ಭದಲ್ಲಿ ನೆರವೇರಿಸಲಾಗುತ್ತೆ. ಶ್ರೀ ರುದ್ರನಾರಾಯಣ ಮಹಾಯಾಗದ ಪೂರ್ಣಾಹುತಿ ನೆರವೇರಿದ ನಂತರ ವೇದ ಬ್ರಹ್ಮರ್ಷಿ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರಿಂದ ನೊಂದ ಅನ್ನದಾತನ ಭವಿಷ್ಯ ಭರವಸೆಯತ್ತ ಮೂಡಿಸುವ ಮಹರ್ಷಿ ಸಾಂತ್ವನ ಕಾರ್ಯಕ್ರಮ ನೆರವೇರುತ್ತೆ. ಇದೆಲ್ಲ
ಮುಗಿದ ನಂತರ ಮಹಾಪ್ರಸಾದ ವಿನಿಯೋಗ ಕಾರ್ಯಕ್ರಮ ಕೂಡ ನೆರವೇರಿಸಲಾಗುತ್ತೆ. ಈ ರುದ್ರನಾರಾಯಣ ಮಹಾಯಾಗಕ್ಕೆ ಬರುವ ಮುಂಚೆ ನೀವು ಯಾವ ರೀತಿಯ ಅನುಷ್ಠಾನಗಳನ್ನ ಮಾಡ್ಕೊಳ್ಬೇಕು ಅನ್ನೋದನ್ನ ಈಗಾಗಲೇ ಗುರುಜಿಯವರು ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಈ ಯಾಗಕ್ಕೆ ಅಂದ್ರೆ ಈ ಆಶ್ರಮಕ್ಕೆ ನೀವು ಯಾವ ಮಾರ್ಗವನ್ನ ಬಳಸಬೇಕು ಅನ್ನೋದನ್ನ ಈಗ ಗುರುಜಿಯವರೇ ನಿಮಗೆ ತಿಳಿಸ್ಕೊಡ್ತಾರೆ. ನೋಡ್ಕೊಂಡು ಬನ್ನಿ. ರೈತರ ಸಂಕಷ್ಟಗಳ ಪರಿಹಾರಕ್ಕೆ ಮಹಾಪೂಜೆ. ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿ ಸಾರಥ್ಯದಲ್ಲಿ ರುದ್ರನಾರಾಯಣ ಮಹಾಯಾಗ. ಗಣಪೂಜಿತ ಪಾದಪದ್ಮ ವಲ್ಲೀಸನಾಥ ಮಮ ದೇಹಿ ಕರಾವಲಂಬಂ. ಈಗ ತಾವು ನೋಡ್ತಾ ಇರ್ತಕ್ಕಂಥದ್ದು ಆರುಹಳ್ಳಿ ಬಸ್ ಸ್ಟಾಪ್. ಆರುಹಳ್ಳಿ ಬಂದು ಕನಕಪುರ ಮುಖ್ಯ ರಸ್ತೆಯಲ್ಲಿದೆ. ಕನಕಪುರ ಮುಖ್ಯ ರಸ್ತೆ ಅಂದರೆ ನಿಮ್ಮೆಲ್ಲರಿಗೂ ತಿಳಿದಿರುವಂಥ ವಿಚಾರ. ಯಾತಕ್ಕಾಗಿ ಕನಕಪುರ ಮುಖ್ಯ ರಸ್ತೆ ತಿಳಿಸ್ತಾ ಇದ್ದೇನೆ? ಇದು ನಮ್ಮ ಆಶ್ರಮದ ಜಾಗ. ಇದು ಬೆಂಗಳೂರಿಂದ ಬರ್ತಕ್ಕಂಥದ್ದು. ಈ ಭಾಗದಲ್ಲಿ ಬಂದರೆ ಕನಕಪುರದಿಂದ ಬರ್ತೀವಿ, ಈ ಭಾಗದಲ್ಲಿ ಬಂದರೆ ಆನೇಕಲ್ಲಿಂದ ಬರ್ತೀವಿ. ಒಟ್ಟಾರೆ ಹೇಳಬೇಕಂದ್ರೆ ತುಂಬ ದೊಡ್ಡದಾದಂಥ ಆಸ್ಥಾನ. ಈ ಆರುಹಳ್ಳಿ ಸರ್ಕಲಲ್ಲಿ ಇಳಿದು ಬಿಡದಿ ಮಾರ್ಗವಾಗಿ ನಡೀತಕ್ಕಂತಹ ಈ ಒಂದು ರಸ್ತೆಯಲ್ಲಿ 1 ಕಿಲೋಮೀಟರ್ ನಡೆದರೆ ಆಶ್ರಮ ಸಿಗುತ್ತೆ. ಬನ್ನಿ ನಡ್ಕೊಂಡೇ ಹೋಗೋಣ. ರೈತರಿಗಾಗಿ ನಡೀತಕ್ಕಂಥ ಈ ಒಂದು ಮಹತ್ತರವಾಗಿರ್ತಕ್ಕಂಥ ಯಾಗ ಇದು ರುದ್ರನಾರಾಯಣ ಮಹಾಯಾಗ. ಈ ರುದ್ರನಾರಾಯಣ ಮಹಾಯಾಗಕ್ಕೆ ಸಾಕಷ್ಟು ಜನ ರೈತರು ಮೂಲೆ ಮೂಲೆಗಳಿಂದ ಆಗಮಿಸ್ತಾರೆ. ಅದಕ್ಕಾಗಿ ಈ ರುದ್ರನಾರಾಯಣ ಮಹಾಯಾಗವನ್ನು ನಮ್ಮ ಆಶ್ರಮದಲ್ಲೇ ಮಾಡಬೇಕು ಅಂತ ನನ್ನ ಮಹದಾಸೆ. ಕಾರಣ ನೊಂದ ರೈತರಿಗೆ ಏನಾದರೂ ಒಂದಿಷ್ಟು ಸಾಂತ್ವನ ಬೇಕು, ಜೊತೆಗೆ ಸಾಕಷ್ಟು ಸಮಸ್ಯೆಗಳನ್ನು ಹೊತ್ತು ಬರ್ತಕ್ಕಂಥವ್ರಿಗೆ ಒಂದಿಷ್ಟು ಪರಿಹಾರ ಬೇಕು. ಅದಕ್ಕಾಗಿ ಇಂತಹ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ಅದಕ್ಕಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸಾಕಷ್ಟು ಜನ ರೈತರು ರಾಜ್ಯದಲ್ಲಿ ಹಾಗೂ ದೇಶದಲ್ಲಿ ಸಾಕಷ್ಟು ಜನ ಸಾಯ್ತಾ ಇದ್ದಾರೆ. ಸಣ್ಣ ಪುಟ್ಟ ಸಮಸ್ಯೆಗಳಿಗಾಗಿ ಸಾಯ್ತಾ ಇದ್ದಾರೆ. ಆ ಸಾವು ಯಾರೊಬ್ಬರ ಮನೆಗೂ ಆಗಬಾರ್ದು. ಅಕಾಲ ಮೃತ್ಯು ಅಂತಕ್ಕಂಥದ್ದು ಯಾವತ್ತೂ ದೂರ ಇರಬೇಕು. ಭಗವಂತ ಕರೆದಾಗ ನಾವು ನಡೀಬೇಕೇ ವಿನಃ ಮುಂಚಿತವಾಗಿ ನಡೀತಕ್ಕಂಥದ್ದು ಸಮಂಜಸವಲ್ಲ. ಅದಕ್ಕಾಗಿ ಈ ಒಂದು ಮಹಾಯಾತ್ರೆ, ಅದರಲ್ಲೂ ವಿಶೇಷವಾಗಿ ರುದ್ರನಾರಾಯಣ ಮಹಾಯಾಗವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಆ ರುದ್ರನಾರಾಯಣ ಮಹಾಯಾಗ ಮಾಡಲಿಕ್ಕೂ ಕಾರಣ ಎಲ್ಲ ರೈತಾಪಿ ವರ್ಗದವರೂ ಸುಖ, ಸಂತೋಷ, ನೆಮ್ಮದಿಗೋಸ್ಕರ, ಆ ನೆಮ್ಮದಿ ಸಿಗಲಿಕ್ಕೋಸ್ಕರನೇ ಈ ಒಂದು ಯಾಗವನ್ನು ಮಾಡ್ತಿದ್ದೀವಿ. ಹಾಗಾಗಿ ಈ ಒಂದು ಪ್ರಯಾಣ ನಮ್ಮ ಆಶ್ರಮದತ್ತ. ಇತ್ತ ಬಿಡದಿಯಿಂದ ಬರ್ತಕ್ಕಂಥದ್ದು. ಬಿಡದಿಯಿಂದ ಬಂದರೆ ಬಲಭಾಗಕ್ಕೆ ಆಶ್ರಮ. ಆರುವಳ್ಳಿ ಸರ್ಕಲ್ನಿಂದ ಬಿಡದಿ ಮಾರ್ಗವಾಗಿ ಬಂದರೆ ಎಡಗಡೆ ಆಶ್ರಮ. ಆದರೂ ಈಗ ತಾವು ನೋಡ್ತಾ ಇರತಕ್ಕಂಥದ್ದು ಪೂರ್ಣ ವಿಳಾಸ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ, ಆರುಹಳ್ಳಿ, ಕನಕಪುರ ತಾಲೂಕು, ಸಿದ್ದಾಪುರ ಎಂಬತಕ್ಕಂಥ ಗ್ರಾಮ, ಬೆಂಗಳೂರು. ಇದು ನನ್ನ ಆಶ್ರಮಕ್ಕೆ ದಾರಿ. ಇಲ್ಲಿ ಒಳಗಡೆ ಸ್ವಲ್ಪ ದೂರ ನಡೆದರೆ ಸಾಕು ನಮ್ಮ ಆಶ್ರಮ ಸಿಗುತ್ತೆ. ಬನ್ನಿ ಆಶ್ರಮಕ್ಕೆ ಹೋಗೋಣ, ರಾಮರ ದರ್ಶನ ಮಾಡೋಣ, ಆಶ್ರಮದ ವಿಶೇಷವಾಗಿರ್ತಕ್ಕಂತಹ ಗೋವುಗಳ ದರ್ಶನ ಮಾಡೋಣ. ಈಗ ತಾವು ನೋಡ್ತಾ ಇರ್ತಕ್ಕಂಥದ್ದೇ ನನ್ನ ಆಶ್ರಮ. ನನ್ನ ಆಶ್ರಮ ಅಂದರೆ ಅದು ತಪ್ಪು, ಇದು ನಿಮ್ಮ ಆಶ್ರಮ. ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠದ ವಿಶೇಷವಾಗಿರ್ತಕ್ಕಂತಹ ಸ್ಥಳ. ಈಗ ತಾವು ನೋಡ್ತಾ ಇರ್ತಕ್ಕಂಥದ್ದೇ, ಇದು ಊಟಕ್ಕಾಗಿ ವ್ಯವಸ್ಥೆ ಮಾಡಿರ್ತಕ್ಕಂಥ ಸ್ಥಳ. ಈಗ ಹಸನಿಂದ ಕೂಡಿದೆ.
ಬಹುಶಃ 23ನೇ ತಾರೀಕು ಇದೆಲ್ಲವೂ ಸಹಿತ ಶುದ್ಧಿಯಾಗಿರುತ್ತೆ. ಶುದ್ಧಿಯಾಗಿದ್ದು ಇದೇ ಸ್ಥಳದಲ್ಲಿ ಅನ್ನದಾನಕ್ಕೆ ಸಾಕಷ್ಟು ವ್ಯವಸ್ಥಿತವಾಗಿ ಇಲ್ಲಿ ಅನ್ನದಾನಕ್ಕೋಸ್ಕರನೇ ಸಿದ್ಧತೆ ಮಾಡ್ತಾ ಇದ್ದೀವಿ. ಅನ್ನಪ್ರಸಾದ ಒಳಗಡೆ ಹೋಮ ಆಗಬೇಕು. ಹೋಮ ಮತ್ತು ವಿಶೇಷವಾಗಿರ್ತಕ್ಕಂಥ ಸ್ವಾಮಿನ ದರ್ಶನ ಮಾಡ್ತಾ ಪ್ರತಿಯೊಬ್ಬ ರೈತ ಬಾಂಧವರು ಸಹಿತ ಒಳಗಡೆ ಕೂತು ಸ್ವಾಮಿನ ಧ್ಯಾನ, ಪೂಜೆ, ಪುನಸ್ಕಾರ ಇದೆಲ್ಲವೂ ಆದ ನಂತರ ಪ್ರಸಾದಕ್ಕಾಗಿ ಬರ್ತಕ್ಕಂಥ ಸ್ಥಳ ಇದು. ಇವತ್ತೀಗ ಖಾಲಿ ಇದೆ. ಇದೇ ಸ್ಥಳದಲ್ಲಿ ಪ್ರಸಾದವನ್ನು ವಿನಿಯೋಗ ಮಾಡತಕ್ಕಂಥ ಒಂದು ವಿಶೇಷವಾದ ಸ್ಥಳ. ಈಗ ತಾವು ನೋಡ್ತಾ ಇರ್ತಕ್ಕಂಥ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠದ ಮಧ್ಯಭಾಗದಲ್ಲಿ ನಾವಿದ್ದೇವೆ. ಅಂದರೆ ನಾಳೆ ಮಹಾಯಾಗ ನಡೀತಕ್ಕಂಥದ್ದು ಇದೇ ಸ್ಥಳದಲ್ಲೇ. ಈ ಸ್ಥಳದಲ್ಲಿ ರುದ್ರನಾರಾಯಣ ಮಹಾಯಾಗನ ಬಹಳ ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ಸಾಕಷ್ಟು ಬರದಿಂದ ಸಿದ್ಧತೆಗಳು ನಡೀತಾ ಇದೆ. ಹಾಗೆ ಸಾಕಷ್ಟು ಜನ ಅಭಿಮಾನಿ ದೇವರುಗಳು ಸಹಿತ ಇಲ್ಲಿಗೆ ಆಗಮಿಸಿದ್ದಾರೆ. ಸುತ್ತಮುತ್ತ ಗ್ರಾಮಸ್ಥರಿದ್ದಾರೆ. ಆರುವಳ್ಳಿ ಗ್ರಾಮಸ್ಥರಿದ್ದಾರೆ, ಸಿದ್ದಾಪುರದ ಗ್ರಾಮಸ್ಥರಿದ್ದಾರೆ, ಹಾಗೂ ಸಾಕಷ್ಟು ಸುತ್ತಮುತ್ತ ಇರತಕ್ಕಂಥ ಎಲ್ಲ ಗ್ರಾಮಸ್ಥರು, ಎಲ್ಲ ನನ್ನ ಅಣ್ಣ ತಮ್ಮಂದರು ಸೇರಿದ್ದಾರೆ. ಇವರೆಲ್ಲರ ಸಮ್ಮುಖದಲ್ಲಿ ಅನ್ನದಾತನಿಗೆ ಮಹರ್ಷಿ ಸಾಂತ್ವನವನ್ನು ಸಹಿತ ಇದೇ ಜಾಗದಲ್ಲಿ ಮಾಡೋಣ ಅಂತ. ದೇವರ ಆಶೀರ್ವಾದಕ್ಕೂ ಮುನ್ನ ಜನ್ಮ ಕೊಟ್ಟ ತಾಯಿ, ತಂದೆ ತಾಯಿ ಆಶೀರ್ವಾದ ಹೊಂದಿದ್ದರೆ ಯಾವುದೇ ಕೆಲಸ ಕಾರ್ಯವಾದರೂ ಸಹಿತ ನಾವು ಸಿದ್ಧಿಸ್ಕೊಳ್ಬೋದು. ಅದಕ್ಕಾಗಿ ಈಗ ನಡೀತಕ್ಕಂಥ ಅಂದರೆ ರುದ್ರನಾರಾಯಣ ಯಾಗದ ಒಂದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ಮಾಡೋಕ್ಕೂ ಮುನ್ನ ತಂದೆ ತಾಯಿ ಆಶೀರ್ವಾದ ಬೇಕು. ನನ್ನ ತಂದೆ ಆದರೂ ತಾಯಿ ಆದರೂ ಒಬ್ಬರೇ ಇದ್ದಾರೆ. ಹಾಗಾಗಿ ಅವರ ಆಶೀರ್ವಾದವನ್ನು ತೆಗೆದುಕೊಂಡು ಇನ್ನು ಗ್ರಾಮಸ್ಥರು, ಸಾಕಷ್ಟು ಜನ ಹಿರಿಯರು, ಮುಖಂಡರು ಎಲ್ಲರೂ ಬಂದಿದ್ದಾರೆ. ಎಲ್ಲರ ಸಮ್ಮುಖದಲ್ಲೂ ಇನ್ನು ಮುಂದಿನ ವ್ಯವಸ್ಥೆಗಳು ಏನಾಗಬೇಕು, ಹೇಗೆ ಮಾಡಬೇಕು, ಹೇಗೆಲ್ಲ ನಡೀಬೇಕು, ಇವೆಲ್ಲ ವಿಚಾರವನ್ನು ಈಗ ಪ್ರಸ್ತಾವನೆ ಮಾಡೋಣ. ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿ ಸಾರಥ್ಯದಲ್ಲಿ ರುದ್ರನಾರಾಯಣ ಮಹಾಯಾಗ ಆಗಸ್ಟ್ 23 ಭಾನುವಾರದಂದು. ಸ್ಥಳ ಆನಂದ ಸಿದ್ಧಿಪೀಠ, ಆರೋಹಳ್ಳಿ, ಕನಕಪುರ ರಸ್ತೆ. ಬನ್ನಿ, ರೈತರ ಸಂಕಷ್ಟಗಳ ನಿವಾರಣೆಗಾಗಿ ಪ್ರಾರ್ಥಿಸೋಣ. ಹಾಗಾದ್ರೆ ಬನ್ನಿ, ಇವತ್ತಿನ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಬನಶಂಕರಿ ದೇವಿಯ ವಿಶೇಷ ದರ್ಶನವನ್ನ ಮಾಡ್ಕೊಂಡು ಬರೋಣ. ಈಗ ತಾವು ನೋಡ್ತಾ ಇರತಕ್ಕಂಥದ್ದು ತಾಯಿ ಬನಶಂಕರಿಯ ಮೂಲ ಆಸ್ಥಾನ. ಬನಶಂಕರಿಯ ಆಸ್ಥಾನದಲ್ಲಿ ನಾವಿದ್ದೇವೆ. ನಡೀತಾ ಇರತಕ್ಕಂಥ ಬ್ರಹ್ಮರಥೋತ್ಸವದ ವಿಶೇಷವಾಗಿರ್ತಕ್ಕಂಥ ಸುಂದರ ಕ್ಷಣಗಳನ್ನು ನಾವು ನೋಡಲಿದ್ದೇವೆ. ಹಾಗೆ ಇಲ್ಲಿ ನಡೀತಕ್ಕಂಥ ಸೇವೆ ಸಹಿತ ಅಷ್ಟೇ ವಿಶೇಷವಾಗಿರ್ತಕ್ಕಂಥದ್ದು. ಆ ಸೇವೆಗಳಲ್ಲಿ ಪ್ರಧಾನವಾಗಿರ್ತಕ್ಕಂಥದ್ದು ತಾಯಿಗೆ ನಿಂಬೆಹಣ್ಣಿನ ಆರತಿ, ರಾಹುಕಾಲದ ಪೂಜೆ. ರಾಹುಕಾಲ, ಪೌರ್ಣಮಿ ಕಾಲ, ಅದರಲ್ಲೂ ಶುಕ್ರವಾರ, ಮಂಗಳವಾರ, ಭಾನುವಾರಗಳಲ್ಲಿ ಭಾಳ ವಿಶೇಷವಾಗಿ ಅರ್ಥಗರ್ಭಿತವಾದಂತಹ ಅನುಷ್ಠಾನ. ಇನ್ನು ಪೌರ್ಣಮಿ ಕಾಲಗಳಲ್ಲಿ, ಪರ್ವಕಾಲಗಳಲ್ಲೂ ಅಷ್ಟೇ ವಿಶೇಷವಾದ ಅನುಷ್ಠಾನ ಇಲ್ಲಿ ನಡೆಯುತ್ತೆ. ತಾಯಿಯ ವಿಶೇಷವಾಗಿರ್ತಕ್ಕಂಥ ಈ ಒಂದು ಬ್ರಹ್ಮರಥೋತ್ಸವದ ಇವತ್ತಿನ ಸುಂದರವಾದಂತಹ ಕ್ಷಣ, ರಥದ ಮೇಲೆ ತಾಯಿ ರಾರಾಜಿಸ್ತಾ ಇರತಕ್ಕಂಥ ಆ ಒಂದು ದೃಶ್ಯಗಳನ್ನು ನೋಡದೆ ನಮ್ಮ ನಿಮ್ಮೆಲ್ಲರ ಪೂರ್ವಜನ್ಮದ ಪುಣ್ಯ. ಬನ್ನಿ, ವಿಶೇಷವಾಗಿರ್ತಕ್ಕಂಥ ಗರ್ಭಗುಡಿಯಲ್ಲಿ ವಿಶೇಷವಾಗಿ ಅಲಂಕಾರಗೊಂಡಿರ್ತಕ್ಕಂಥ ನಾನಾ ಪುಷ್ಪಗಳಿಂದ ಅಲಂಕಾರಗೊಂಡಿರ್ತಕ್ಕಂಥ ತಾಯಿಯನ್ನು ಈಗ ದರ್ಶನ ಮಾಡೋಣ. ಅಷ್ಟೇ ಅಲ್ಲ, ಇನ್ನೇನು ಧೂಳೋತ್ಸವ ಕಾಲ ಸಮೀಪಿಸ್ತಾ ಇದೆ. ರಥದ ಮೇಲಿರ್ತಕ್ಕಂತಹ ತಾಯಿ ಸಂಜಾ ಕಾಲ, ಸೂರ್ಯ ತಂಪನ್ನು ಇರಿಸಿ ಇನ್ನೇ ಚಂದ್ರ ಆಗಮನದ ಕಾಲ. ಈ ಕಾಲದಲ್ಲಿ ತಾಯಿ ಪುನಃ ದೇವಾಲಯದಲ್ಲಿ ಪ್ರವೇಶಿಸ್ತಾಳೆ. ಆ ಪ್ರವೇಶಿಸ್ತಕ್ಕಂತಹ ಕಾಲ ಜನಸಮೂಹ, ಆ ಜನವೋ ಜಾತ್ರೆಯೋ ಎರಡೂ ಬಹಳ ವಿಶೇಷವೇ. ಹಾಗೆ ಸಾಕಷ್ಟು ವಿಶೇಷತೆಗಳನ್ನು ಒಳಗೊಂಡಿರ್ತಕ್ಕಂಥ ತಾಯಿ ಬನಶಂಕರಿಯ ಮೂಲ ಆಸ್ಥಾನ ಬಾದಾಮಿಯಲ್ಲಿದ್ದರೂ, ಬಾದಾಮಿಯಲ್ಲಿ ನಡೀಬಹುದಾದಂಥ ಅನುಷ್ಠಾನಗಳ ಪ್ರತಿಯಾಗಿ ಬೆಂಗಳೂರಿನಲ್ಲೂ ನಡೆಯುತ್ತೆ. ಅಂತಹ ಬೆಂಗಳೂರಿಗೆ ಪ್ರಸಿದ್ಧಿಯಾಗಿರ್ತಕ್ಕಂಥ, ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಬಹಳ ವಿಶೇಷವಾಗಿ ಜನಾಕರ್ಷಣೆಗೊಂಡು ನಿರಂತರವಾಗಿ ಭಕ್ತರ ಸಂಕಷ್ಟಗಳನ್ನು ಹೋಗಲಾಡಿಸ್ತಾ ಇರತಕ್ಕಂಥ ಏಕೈಕ ಕ್ಷೇತ್ರವೇ ಶ್ರೀ ಬನಶಂಕರಿ ಕ್ಷೇತ್ರ. ನಡೀಬಹುದಾದಂಥ ಈ ಬ್ರಹ್ಮರಥೋತ್ಸವ ಕಾಲದಲ್ಲಿ ತಾಯಿಗೆ ಮಹಾಭಿಷೇಕ ಅನ್ನೋದೇ ಇಲ್ಲಿ ಬಹಳ ವಿಶೇಷ. ಮಹಾಭಿಷೇಕದಲ್ಲಿ ಯಥೇಚ್ಛವಾಗಿ ಹಾಲು, ಮೊಸರು, ತುಪ್ಪ, ಸಕ್ಕರೆ, ಬಾಳೆಹಣ್ಣು, ಜೇನುತುಪ್ಪ, ಇನ್ನು ಫಲಪಂಚಾಮೃತ ಅಭಿಷೇಕ ಇದೆಲ್ಲವೂ ಒಂದು ಭಾಗ. ಆದರೆ ಇನ್ನು ತಾಯಿಗೆ ವಿಶೇಷವಾದಂತಹ ಶಾಲೆ ಅನ್ನ, ದದಿ ಅನ್ನ, ಇನ್ನು ಪೊಂಗಲ್ ಅಂತಕ್ಕಂಥದ್ದು ವಿಶೇಷವಾಗಿ ಅಲಂಕಾರಗೊಂಡು ಸುವರ್ಣ, ರಜಿತ, ಇನ್ನು ನವರತ್ನಾದಿಗಳು ಸಹಿತ ಇವತ್ತಿನ ಅಲಂಕಾರದಲ್ಲಿ ಬಹಳ ವಿಶೇಷವಾಗಿರುತ್ತೆ. ಅದರಲ್ಲೂ ಈ ಬಾರಿ ಮಹಾಭಿಷೇಕ ಬಂದಿರತಕ್ಕಂಥದ್ದು ಶುಕ್ರವಾರ. ಆದ್ದರಿಂದ ಬರ್ತಕ್ಕಂಥ ಭಕ್ತರೇ ಸಾಕಷ್ಟು.
27 ನಕ್ಷತ್ರ 12 ರಾಶಿ ಗ್ರಹಮಂಡಲದಲ್ಲಿರ್ತಕ್ಕಂಥ ಗ್ರಹಸ್ಥಿತಿಗಳಲ್ಲಿ ಯಾರೊಬ್ಬರ ಜಾತಕದಲ್ಲಿ ಏನೇ ಸಮಸ್ಯೆಗಳಿರಲಿ, ಸಮಸ್ಯೆಗೊಂದು ಸೂಕ್ತ ಪರಿಹಾರವಾಗಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ತಾಯಿಯ ವಿಶೇಷವಾದಂಥ ಸಂಕಷ್ಟಗಳಿಂದ ಮುಕ್ತರಾಗಬೇಕಾದ್ರೆ ಶುಕ್ರವಾರದ ಅನುಷ್ಠಾನ ಬಹಳ ವಿಶೇಷ. ಈ ಅನುಷ್ಠಾನಕ್ಕೆ ತಾಯಿಗೆ ಕಬ್ಬಿನ ಹಾಲು ಮತ್ತು ಹಾಲು, ಗೋಕ್ಷೀರದಿಂದ ಅಭಿಷೇಕ, ಜೊತೆಗೆ ಕಬ್ಬಿನ ಹಾಲಿನಿಂದ ಸಂಕಷ್ಟ ಪರಿಹಾರ. ಈ ಕಬ್ಬಿನ ಹಾಲು ಮತ್ತು ಹಾಲು ಇವೆರಡರನ್ನು ತಾಯಿಗೆ ಸಂಕಲ್ಪ ಮಾಡಿ ನೀವು ತಂದುಕೊಟ್ಟು ನಿಮ್ಮ ಸ್ವಹಸ್ತದಿಂದಲೇ ತಂದು ತಾಯಿಗೆ ಅರ್ಪಣೆ ಮಾಡಿ. ಇನ್ನಷ್ಟು ಕಾರ್ಯಸಿದ್ಧಿ ಪಡೀಲಿ. ಸರ್ವರಿಗೂ ಸನ್ಮಂಗಳ ಉಂಟಾಗಲಿ. ಒಳ್ಳೆಯದಾಗಲಿ. ಓಂ ಗಣಾನಾಂತ್ವ ಗಣಪತಿಂ ಭವಾಮಹೇ ಕವಿಂ ಕವೀನಾನುಪಮಶ್ವಸ್ತ್ವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದಾನ ಶೃಣ್ವನ್ನೋತಪಸ್ಸೈದ ಸಾಧನಂ. ಮಹಾಗಣಾಧಿಪತಿ ನಮಃ. ಗಣಪತಿಯ ತಾಯಿ ಬನಶಂಕರಿಯ ಆಸ್ಥಾನದಲ್ಲಿ ಪ್ರತಿ ತಿಂಗಳು ಸಂಕಷ್ಟರ ಮಹಾಗಣಪತಿಯು ಅಷ್ಟೇ ವಿಶೇಷವಾಗಿ ನಡೆಯುತ್ತೆ. ತಾವು ನೋಡ್ತಾ ಇರತಕ್ಕಂಥದ್ದು ಮಹಾಗಣಪತಿ, ಅಭಯ ಗಣಪತಿ, ಆಸ್ಥಾನ ಗಣಪತಿ, ವಿದ್ಯಾಗಣಪತಿ, ಮೋಕ್ಷ ಗಣಪತಿ, ಉದ್ದಂಡ ಗಣಪತಿ. ಇಲ್ಲಿ ಗಣಪತಿ ಹತ್ರ ಸಂಕಲ್ಪ ಮಾಡಿಸಿ ತದನಂತರ ತಾಯಿಯ ದರ್ಶನಕ್ಕೆ ಹೊರಡ್ತಕ್ಕಂಥದ್ದು ಇಲ್ಲಿನ ಪದ್ಧತಿ. ಬನ್ನಿ. ಘೋರ ರೂಪೇ ಮಹಾರಾವೆ ಸರ್ವಶತ್ರು ಭಯಂಕರೀ ಓಂ ಗೌರೇನ್ಮಿಮಾಯ ಸಲಿಲಾನಿಕ್ಷತ್ರದ್ವಿಪದೇನ್ ವಿಪದೇಂ ಸಾಂ ಚತುಷ್ಪದೇ ಅಷ್ಟಾಪದೇ ನವಪದೇಂ ಬಹುಶೇಂ ಸಹಸ್ರಾಕ್ಷರಾಂ ರಮೇಭ್ಯೋ ಮನ್. ತಾಯಿಯ ವಿಶೇಷವಾಗಿರ್ತಕ್ಕಂತಹ ಬ್ರಹ್ಮರಥೋತ್ಸವದಂದು ಇವತ್ತು ತಾಯಿನ ದರ್ಶನ ಮಾಡ್ತಾ ಇದ್ದೀರಿ. ಇದು ಬಹುಶಃ ಅದೃಷ್ಟದ ದಿನವೇ. ಇಷ್ಟು ಹತ್ತಿರದಿಂದ ತಾಯಿನ ದರ್ಶನ ಮಾಡ್ತಕ್ಕಂಥ ಭಾಗ್ಯ ಬಹುಶಃ ಈವರೆಗೂ ಯಾರು ಸಿಕ್ಕಿತ್ತೋ ಇಲ್ವೋ. ಆದರೆ ಇವತ್ತಿನ ದಿವಸ ನಮ್ಮ ರಾಜ್ಯದ ಜನತೆಗೆ ಒಂದು ವಿಶೇಷವಾದಂತಹ ಸದಾವಕಾಶವೇ ಸರಿ. ಇಂತಹ ಅರ್ಥಪೂರ್ಣವಾದಂತಹ ಬ್ರಹ್ಮರಥೋತ್ಸವದಂದು ತಾಯಿಗೆ ನಡೆದಂತಹ ವಿಶೇಷವಾದಂತಹ ಅಲಂಕಾರ. ಈ ಅಲಂಕಾರ ಆನಂದಮಯವಾಗಿದೆ. ಸಾಕಷ್ಟು ಪುಷ್ಪಗಳಿಂದ ಅಲಂಕಾರ ಮಾಡಿರ್ತಕ್ಕಂಥದ್ದು. ಬೆಳಗಿನ ಮಹಾಭಿಷೇಕ, ಅದಾದ ನಂತರ ತಾಯಿಯ ಬ್ರಹ್ಮರಥೋತ್ಸವ. ರಥೋತ್ಸವಕ್ಕೂ ಮುನ್ನ ನಡೆದಂತಹ ಅಲಂಕಾರ ದೃಶ್ಯಗಳಿದು. ಈ ಮೂಲ ಸಾನ್ನಿಧ್ಯದ ವಿಶೇಷವಾಗಿರ್ತಕ್ಕಂಥ ದರ್ಶನ ತಾವು ಮಾಡ್ತಿದ್ದೀರಿ. ಜಾತ ವೇದಸೇ ಸೊನವಾಮ ಸೋಮರಾದಿ ಯಥೋ ನಿದಹಾತಿ ವೇದ ಸರಪ್ಪರಿಷತತಿ ದುರ್ಗಾಣಿ ವಿಶ್ವ ನಾವೇವ ಸಿಂಧುಂ ದುರಿತಾತ್ಯಗ್ನಿ ತ್ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಬಲೇ ಸೃಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಬದ್ಧೆ ಸುಧರಸೆ ನಮಃ. ಮನೆಯಲ್ಲೇ ಕೂತು ತಾವು ನೋಡ್ತಾ ಇರ್ತಕ್ಕಂಥ ತಾಯಿ ಬನಶಂಕರಿಯ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದ ದೃಶ್ಯ. ನೀವು ನಿಮ್ಮ ಹೆಸರು, ಗೋತ್ರ, ನಕ್ಷತ್ರವನ್ನು ಹೇಳ್ಕೊಳ್ಳಿ. ಜೊತೆಗೆ ತಾಯಿನ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗೆ ಪ್ರಚೋದಯಾತ್. ನಿಮ್ಮೆಲ್ಲರ ಹೆಸರಲ್ಲಿ ಒಂದು ಸಂಕಲ್ಪವನ್ನು ಮಾಡಿಸ್ತೀನಿ. ಲೋಕ ಕಲ್ಯಾಣಾರ್ಥವಾಗಿ ನಡೀತಕ್ಕಂಥ ಈ ಸಂಕಲ್ಪ ನನ್ನೊಬ್ಬನಿಗಲ್ಲ, ನಾಡಿನ ಜನತೆಗೆ, ದೇಶದ ಜನತೆಗೆ, ದೇಶದ ಸಮಸ್ತರಿಗೂ ಸಹಿತ, ಜಲಚರ ಆಗಲಿ, ಪ್ರಾಣಿ ಪಕ್ಷಿಗಳಾಗಲಿ ಪ್ರತಿಯೊಂದು ಸಹಿತ ತಾಯಿಯ ಕೃಪೆಗೆ ಪಾತ್ರರಾಗಬೇಕು. ಅದಕ್ಕೋಸ್ಕರ ಎಲ್ಲರ ಹೆಸರಲ್ಲೂ ನಡೀತಕ್ಕಂಥ ಈ ಒಂದು ಪ್ರಧಾನವಾದಂಥ ಸಂಕಲ್ಪಕ್ಕೆ ನಾವು ಎಲ್ಲರೂ ಸಹಿತ ಭಾಗಿಯಾಗಿದ್ದೇವೆ. ತಾಯಿನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ह्रूं ह्रूंकारमये देवी बलिहोम प्रिये नमो नमो उग्रतारे नमो नित्यं त्राहि मां शरणागतम्. इंद्रादिविलसन्देव वन्दिते करुणामयी कारे ताराधिनाथास्य त्राहि मां शरणागतम्. अष्टम्यां च चतुर्दश्यां नवम्यां यः पठेन्नरः षण्मासैः सिद्धिमाप्नोति नात्र कार्या विचारणा. मोक्षार्थी लभते मोक्षं धनार्थी लभते धनं विद्यार्थी लभते विद्यां तर्कव्याकरणाधिकम्. इदं स्तोत्रं पठेत्यस्तु सततं श्रद्धयान्वितः. ಓಂ
ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಶ್ರೀ ಪರ್ವತ ಮಲ್ಲಿಕಾರ್ಜುನ ಸ್ವಾಮಿ ಸಮೇತ ಶ್ರೀ ಶಾಕಾಂಬರಿ ಬನಶಂಕರಿ ದೇವತಾಭ್ಯೋ ನಮಃ. ಇಲ್ಲಿನ ಪರ್ವತ ಮಲ್ಲಿಕಾರ್ಜುನನಿಗೂ ಸಾಕಷ್ಟು ರುದ್ರಾಭಿಷೇಕ ಪ್ರತಿನಿತ್ಯವೂ ಸಹಿತ ಪರ್ವಕಾಲಗಳಲ್ಲಿ ವಿಶೇಷವಾದಂಥ ರೀತಿ ಪ್ರದೋಷಗಳಲ್ಲೂ ಅಷ್ಟೇ ವಿಶೇಷವಾದ ಅನುಷ್ಠಾನ ನಡೆಯುತ್ತೆ. ಪರ್ವಕಾಲದಲ್ಲಿ ಮತ್ತು ವಿಶೇಷವಾದಂತಹ ಅನುಷ್ಠಾನಗಳಲ್ಲೂ ಸ್ವಾಮಿಗೆ ನಡಿಬೋದಂಥ ರುದ್ರಾಭಿಷೇಕ, ರುದ್ರ ಚಮ ಮತ್ತು ಶ್ರೀ ಸೂಕ್ತ ಪುರುಷ ಸೂಕ್ತಗಳಿಂದಲೂ ಸ್ವಾಮಿಗೆ ಇಲ್ಲಿ ಅಭಿಷೇಕ. ಪರ್ವತ ಮಲ್ಲಿಕಾರ್ಜುನ ಇಲ್ಲಿ ಸ್ವಾಮಿಯ ನಾಮಾಂಕಿತ. ಪರ್ವತ ಮಲ್ಲಿಕಾರ್ಜುನ ಸಮೇತ ಶಾಕಾಂಬರಿ ಬನಶಂಕರಿ ದೇವತಾಭ್ಯೋ ನಮಃ. ಅಂತಹ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಇವತ್ತು ತಾವು ನೋಡ್ತಾ ಇರತಕ್ಕಂಥದ್ದು ತಾಯಿ ಬನಶಂಕರಿಯ ಮೂಲ ಸಾನ್ನಿಧ್ಯ. ಓಂ ನೀನೆಂದು ಬಂದೆ ತಾಯೇ ಶ್ರೀ ಬನಶಂಕರಿ ಶರಣು. ಚತುರ್ಭುಜೇಂ ಚಂದ್ರಕಲಾವತಂಶೇ ಕುಚೋನ್ನತೆ ಕುಂಕುಮರಾಗಶೋಣೆ ಪುಂಡ್ರೇಕ್ಷುಪಾಶಾಂಕುಶಪುಷ್ಪಬಾಣ ಹಸ್ತೆ ನಮಸ್ತೆ ನಮಸ್ತೆ ಜಗದೇಕ ಮಾತಃ. ಓಂ ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ ಮಹಾಗಣಪತಿ ದೇವತಾಭ್ಯೋ ನಮಃ. ಜಾತವೇದಸೇ ಸುನವಾಮ ಸೋಮರಾದಿತೋ ನಿದಹಾದಿ ವೇದಾಃ ಸರಃ ಪರ್ಷತ್ ದುರ್ಗಾಣಿ ವಿಶ್ವಾ ನಾವೇ ವಸಿಂಧುಂ ದುರಿತಾತ್ಯಗ್ನಿ. ಇನ್ನು ವಲ್ಲಿ ದೇವಸೇನ ಸಮೇತ ಸುಬ್ರಹ್ಮಣ್ಯೇಶ್ವರ ಮೇಲ್ಭಾಗದಲ್ಲಿರ್ತಕ್ಕಂತಹ ತಾಯಿ ಶಂಕರಿ ಅಂದರೆ ಬನಶಂಕರಿ ಶಾರದೆ ಲಕ್ಷ್ಮಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತ್ಯಾತ್ಮಿಕ ಶ್ರೀ ಶಾಕಾಂಬರಿ ದೇವತಾಭ್ಯೋ ನಮಃ. ಇವತ್ತು ರಥೋತ್ಸವ ಆದ್ದರಿಂದ ಸಂಜೆ ಮುತ್ತಿನ ಪಲ್ಲಕ್ಕಿ ಉತ್ಸವ ಸಹಿತ ಬಹಳ ವಿಶೇಷವಾಗಿ ನಡೆಯುತ್ತೆ. ವೀಕ್ಷಕರೇ, ಇದು ಶ್ರಾವಣ ಮಾಸದ ಶುಕ್ರವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಈಗ ಕಾರ್ಯಕ್ರಮವನ್ನ ಮತ್ತೆ ಮುಂದುವರಿಸೋಣ. त्रिलोचनी ब्रह्मांड जननी ब्रह्मांडोदरी ब्रह्माणी जय दुर्गांबे. दुरित निवारिणि दुःख विमोचनि दुर्गति नाशिनि त्रिलोचनी ब्रह्मांड जननी ब्रह्मांडोदरी ब्रह्माणी जय दुर्गांबे. जय जय देवी जय जय देवी दुर्गा देवी शरणं. जय जय देवी जय जय देवी दुर्गा देवी शरणं. कदम्बवन प्रिय हिमगिरि निलये कनकवल्लरी धारिणी लोकोद्धारिणि भवभयहारिणि कात्यायनि जय दुर्गांबे. कदम्बवन प्रिय हिमगिरि निलये कनकवल्लरी धारिणी लोकोद्धारिणि भवभयहारिणि कात्यायनि जय दुर्गांबे. जय जय देवी जय जय देवी दुर्गा
वैष्णवि नारायणि विश्वेश्वर प्रिय भामिनी विश्वकारिणि विश्वाकारिणि विश्वंभरि जय दुर्गाम्बे विश्वेश्वरि वैष्णवि नारायणि विश्वेश्वर प्रिय भामिनी विश्वकारिणि विश्वाकारिणि विश्वंभरि जय दुर्गाम्बे जय जय देवी जय जय देवी दुर्गा देवी शरणं जय जय देवी जय जय देवी दुर्गा देवी शरणं श्रीकरि शङ्करी ईश्वरि धीश्वरि सर्वसिद्धिस्वरूपिणी गायत्री सावित्री सरस्वती जगदीश्वरि जय दुर्गाम्बे श्रीकरि शङ्करी ईश्वरि धीश्वरि सर्वसिद्धिस्वरूपिणी गायत्री सावित्री सरस्वती जगदीश्वरि जय दुर्गाम्बे जय जय देवी जय जय देवी दुर्गा देवी शरणं जय जय देवी जय जय देवी दुर्गा देवी शरणं ವೀಕ್ಷಕರೇ, ಇದು ಶ್ರಾವಣ ಮಾಸದ ಶುಕ್ರವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಈಗ ಕಾರ್ಯಕ್ರಮವನ್ನ ಮತ್ತೆ ಮುಂದುವರಿಸೋಣ. ಬಾದಾಮಿ ಕ್ಷೇತ್ರವೊಮ್ಮೆ ನೋಡ ಬನ್ನಿ ತಾಯಿ ಶಂಕರಿ ದರ್ಶನ ಮಾಡ ಬನ್ನಿ ಬಾದಾಮಿ ಕ್ಷೇತ್ರವೊಮ್ಮೆ ನೋಡ ಬನ್ನಿ ತಾಯಿ ಶಂಕರಿ ದರ್ಶನ ಮಾಡ ಬನ್ನಿ ದೇವಿ ಪಾದಕ್ಕೆ ಸಾವಿರ ಶರಣೆನ್ನಿ ಬಾದಾಮಿ ಕ್ಷೇತ್ರವೊಮ್ಮೆ ನೋಡ ಬನ್ನಿ ತಾಯಿ ಶಂಕರಿ ದರ್ಶನ ಮಾಡ ಬನ್ನಿ ದೇವಿ ಪಾದಕ್ಕೆ ಸಾವಿರ ಶರಣೆನ್ನಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತಾಯಿ ಶಂಕರಿಯ ಆಸ್ಥಾನದಲ್ಲಿ ನಾವಿದ್ದೇವೆ. ತಾಯಿ ಬನಶಂಕರಿಯನ್ನು ಪ್ರಾರ್ಥನೆ ಮಾಡ್ತಾ ಈ ಒಂದು ವಿಶೇಷವಾಗಿರ್ತಕ್ಕಂಥ ತೀರ್ಥಕೊಂಡದಲ್ಲಿ ಇವತ್ತಿನ ದಿವಸ ಈ ಜಲವನ್ನು ಪ್ರೋಕ್ಷಣೆ ಮಾಡಿಕೊಂಡು ಇದಾದ ನಂತರ ದೇವಾಲಯದ ಒಳಭಾಗದಲ್ಲಿ ಪರಿಕ್ರಮಿಸ್ತಕ್ಕಂಥದ್ದು ಒಂದು ವಿಶೇಷತೆ. ದೇವಿಯ ಆಸ್ಥಾನದ ಮುಂಭಾಗದಲ್ಲಿರ್ತಕ್ಕಂಥ ಈ ಒಂದು ತೀರ್ಥಸ್ಥಳ ಇಲ್ಲಿ ಸಾಕಷ್ಟು ಹರಕೆಗಳನ್ನು ತೀರಿಸ್ತಕ್ಕಂಥ ಒಂದು ವಿಶೇಷವಾದಂಥ ಸ್ಥಳವೂ ಹೌದು. ಇಲ್ಲಿ ಇವತ್ತಿಗೂ ಸಹಿತ ಮಕ್ಕಳಾಗದಿರತಕ್ಕಂಥವ್ರು ಸಂತಾನಾಪೇಕ್ಷೆಗೆ ತಾಯಿನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಆ ತಾಯಿಯ ಆಶೀರ್ವಾದದೊಂದಿಗೆ ಆದಂತಹ ಸಂತಾನವನ್ನ ಇಲ್ಲಿ ಒಂದು ಬಾಳೆದಿಂಡಿನ ಒಂದು ತೊಟ್ಲಲ್ಲಿ ತೆಗೆದುಕೊಂಡ್ಬಂದು ಈ ಜಲದಲ್ಲಿ ಅಂದರೆ ಒಂದು ಜಲದಲ್ಲಿ ನೋಡಿಸುವಂಥದ್ದು, ಜಲದಕ್ಕೆ ಜಲ ಸಂಪ್ರೋಕ್ಷಣೆ ಮಾಡಿಸ್ತಕ್ಕಂಥದ್ದು, ಈ ಒಂದು ಕಲ್ಯಾಣಿಯಲ್ಲಿ ಒಂದಷ್ಟು ದೂರ ಪರಿಕ್ರಮಿಸುವಂತಹ ಒಂದು ಪದ್ಧತಿನೂ ಇಲ್ಲಿದೆ. ಇದೊಂದು ಶಕ್ತಿಪೀಠ. ಈ ಶಕ್ತಿಪೀಠದಲ್ಲಿ ತಾಯಿ ಬನಶಂಕರಿಯ ಮೂಲ ಆಳ್ವಿಕೆ ಬಹಳ ವಿಶೇಷ. ಬೇಡಿ ಬಂದಂತಹ ಅವ್ರನ್ನ ಸಲಹುತಕ್ಕಂಥ ಒಂದು ವಿಶೇಷವಾದಂಥ ಶಕ್ತಿ, ಒಂದು ವಿಶೇಷವಾದಂಥ ಆಧಾರದ ಮೂರ್ತಿ ಆ ತಾಯಿ ಬನಶಂಕರಿನ ಈಗ ದರ್ಶನ ಮಾಡೋಣ ಬನ್ನಿ. ಶಂಕರಿ ದರ್ಶನ ಮಾಡ ಬನ್ನಿ ದೇವಿ ಪಾದಕ್ಕೆ ಸಾವಿರ ಶರಣೆನ್ನಿ. ವನದಿ ನೆಲೆಸ್ಯಾಳ ದೇವಿ ಭಕ್ತಗೆ ನೆರಳು ನೀಡ್ಯಾಳ. ವನದಿ ನೆಲೆಸ್ಯಾಳ ದೇವಿ ಭಕ್ತಗೆ ನೆರಳು ನೀಡ್ಯಾಳ. ನೆಲ ಜಲ ಸಲಹಿ ನಲಿತಾಳ ತಾಯಿ ಭೂತಾಯಿ ರೂಪವ ತಾಳ್ಯಾಳ. ನೆಲ ಜಲ ಸಲಹಿ ನಲಿತಾಳ ತಾಯಿ ಭೂತಾಯಿ ರೂಪವ ತಾಳ್ಯಾಳ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ತಾಯಿ ಶಂಕರಿಯ ಆಸ್ಥಾನಕ್ಕೆ ನಾವು ಬಂದಿದ್ದೇವೆ. ಬನಶಂಕರಿಯ ಆಸ್ಥಾನ ಬಹಳ ವಿಶೇಷವಾದ್ದು, ಪರಮ ಪವಿತ್ರವಾಗಿರ್ತಕ್ಕಂಥದ್ದು.
ಜೊತೆಗೆ ಜಾತ್ರಾ ಮಹೋತ್ಸವ. ಸಾಕಷ್ಟು ಜನ ಭಕ್ತ ಸಾಗರ ಇಲ್ಲಿ ಸೇರಿದೆ. ತಾಯಿಯ ಬನಶಂಕರಿಯ ಜಾತ್ರಾ ಮಹೋತ್ಸವ ಇಲ್ಲಿ 1 ತಿಂಗಳು ನಡೀತಕ್ಕಂಥದ್ದು. ಬನದ ಹುಣ್ಣಿಮೆ ಪ್ರಾರಂಭವಾದರೆ ಅಲ್ಲಿಂದ ನಿರಂತರವಾಗಿ 1 ತಿಂಗಳ ಕಾಲ ಅಷ್ಟೋತ್ತರ ಸಹಿತವಾಗಿ ಪ್ರತಿದಿನ ನಿತ್ಯೋತ್ಸವವಾಗಿ ನಡೀತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹಾಗೆ ತಾಯಿ ಶಂಕರಿಯ ಕರುಣಿಸು ತಾಯಿ ಶ್ರೀ ಬನಶಂಕರಿ, ರಕ್ಷಿಸು ನಮ್ಮನು ಅನವರತ ಶ್ರೀ ಕ್ಷೇತ್ರ ಬನಶಂಕರಿ. ಬನ್ನಿ, ಇನ್ನಷ್ಟು ವಿಶೇಷವಾಗಿರ್ತಕ್ಕಂಥ ತಾಯಿ ಸಾನ್ನಿಧ್ಯವನ್ನ ದರ್ಶನ ಮಾಡಿ ಬರೋಣ. ದೇವಿಯ ದರ್ಶನ ಪಡಿಬೇಕು, ನಮ್ಮ ಬಾಳಲ್ಲಿ ಸುಖವ ಕಾಣಬೇಕು. ತಾಯಿಗೆ ಶಿರವ ಮಣಿಬೇಕು, ನಮ್ಮ ಬದುಕಲ್ಲಿ ಮೋಕ್ಷ ಹೊಂದಬೇಕು. ತಾಯಿಗೆ ಶಿರವ ಮಣಿಬೇಕು, ನಮ್ಮ ಬದುಕಲ್ಲಿ ಮೋಕ್ಷ ಹೊಂದಬೇಕು. ಓಂ ಗೌರೀರ್ಮಿಮಾಯ ಸಲಿಲಾನ್ ಕ್ಷತ್ರುದ್ವಿಪದೇನ್ ವಿಪದೇಂ ಸಾಂ ಚತುಷ್ಪದೀಂ ಅಷ್ಟಾಪದೇಂ ನವಪದೇಂ ಬಹುಶೇಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ತಾಯಿ ಬನಶಂಕರಿಯ ಪ್ರಧಾನವಾಗಿರ್ತಕ್ಕಂಥ ಮೂಲ ಸಾನ್ನಿಧ್ಯವಾದಂತಹ ಬನಶಂಕರಿ ಕ್ಷೇತ್ರದಲ್ಲಿ ನಾವಿದ್ದೇವೆ. ಇವತ್ತಿನ ದಿವಸ ಲೋಕ ಕಲ್ಯಾಣಾರ್ಥವಾಗಿ ಎಲ್ಲರ ಹಿತಕ್ಕೋಸ್ಕರ ರಾಜ್ಯದಲ್ಲಿ ಒಳ್ಳೆ ಸಮೃದ್ಧಿಯಾದಂತಹ ಮಳೆ ಬೆಳೆ ಜೊತೆಗೆ ರೈತರ ಒಂದು ನೆಮ್ಮದಿ, ಸಾಕಷ್ಟು ಜನಗಳನ್ನು ನೊಂದಿರ್ತಕ್ಕಂಥವರಿಗೆ, ಸಾಕಷ್ಟು ಜನ ಹೆಣ್ಣು ಮಕ್ಕಳಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಒಂದು ಸೂಕ್ತ ಪರಿಹಾರಕ್ಕೋಸ್ಕರ ಇವತ್ತು ಮಹತ್ತರವಾಗಿರ್ತಕ್ಕಂಥ ತಾಯಿಯ ಸಾನ್ನಿಧ್ಯದಲ್ಲಿ, ಮಹತ್ತರವಾಗಿರ್ತಕ್ಕಂಥ ದೇವಿ ಕ್ಷೇತ್ರದಲ್ಲಿ ನಾವಿದ್ದೇವೆ. ಜಾತವೇದಸೇ ಸನ್ವಾಮ ಸೋಮರಾದೀದೋ ನಿದಹಾದಿ ವೇದಾ ಸರಃ ಪರ್ಷದ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿ. ಸಕಲ ದುಃಖಗಳನ್ನು, ಸಕಲ ಸಂಕಷ್ಟಗಳನ್ನು ದೂರ ಮಾಡತಕ್ಕಂತಹ ಏಕೈಕ ಕ್ಷೇತ್ರವೇ ಶ್ರೀ ಬನಶಂಕರಿ ಕ್ಷೇತ್ರ. ಇದೊಂದು ಶಕ್ತಿಪೀಠ. ಸುಮಾರು ವರ್ಷಗಳ ಇತಿಹಾಸ ಇರತಕ್ಕಂಥದ್ದು. ಇಂದಿಗೂ ಸಹಿತ ತಾಯಿನ ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಬಂದರೆ ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವೂ ಸಾಧ್ಯ. ಅಂತಹ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಸಾನ್ನಿಧ್ಯದ ಒಂದು ಪವಾಡ ನಡೆಯುವಂತಹ ಸ್ಥಳವೇ ತಾಯಿ ಬನಶಂಕರಿಯ ಆಸ್ಥಾನ. ಈಗ ಜಾತ್ರಾ ಮಹೋತ್ಸವ. ಹಾಗೆ ಈ ಭಾಗದಲ್ಲಿ ಪ್ರತಿ ವರ್ಷಕ್ಕೆ ಒಂದಾವರ್ತಿ ಬರ್ತಕ್ಕಂಥ ಸೇವೆ ಸಹಿತ ಅರ್ಚಕರ ಸೇವೆಯು ಬಹಳ ವಿಶೇಷವಾದ್ದು. ನಿತ್ಯವೂ ನಿತ್ಯ ಅಲಂಕಾರ, ನಿತ್ಯ ಸೇವೆ, ಪ್ರತಿನಿತ್ಯ ತಾಯಿಗೆ ಫಲಪಂಚಾಮೃತದಿಂದ ಅಭಿಷೇಕ ಹಾಗೂ ಸಹಸ್ರನಾಮ, ಕುಂಕುಮಾರ್ಚನೆ, ಹೀಗೆ ಒಂದೊಂದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಮೊನ್ನೆ ಅಷ್ಟೇ ನನ್ನ ಕಾರ್ಯಕ್ರಮದಲ್ಲಿ ತಿಳಿಸಿದೆ. ತಾಯಿಗೆ ಏನೆಲ್ಲ ವಿಶೇಷವಾಗಿ ಅಲಂಕಾರ ಮಾಡಿದ್ರು, ಹರಿದ್ರಾ ಕುಂಕುಮದಿಂದ ತಾಯಿಯ ಹಣೆಯ ಮೇಲೆ ಹರಿದ್ರಾ ಕುಂಕುಮವನ್ನು ಬಹಳ ಅಚ್ಚುಕಟ್ಟಾಗಿ ಅಲಂಕರಿಸಿ ಬರ್ತಕ್ಕಂತಹ ಭಕ್ತರ ಸಂಕಷ್ಟಗಳನ್ನು ಹೋಗಲಾಡಿಸುವಂತಹ ಒಂದು ವಿಶೇಷವಾದಂತಹ ಕೈಂಕರ್ಯದಲ್ಲಿ ಇಲ್ಲಿನ ಅರ್ಚಕರು ಸಾಕಷ್ಟು ಭಾಗಿಯಾಗಿದ್ದಾರೆ. ಹಾಗೆ ಭಗವಂತನ ಸೇವೆ ಮಾಡ್ತಾ ನಿರಂತರವಾಗಿ ತಾಯಿಯ ಆಸ್ಥಾನದಲ್ಲಿ ವಿಶೇಷವಾದಂತಹ ಸೇವೆಗಳನ್ನು ಸಲ್ಲಿಸ್ತಾ ಭಕ್ತ ಸಮೂಹಕ್ಕೆ ಒಂದು ವಿಶೇಷವಾದಂತಹ ಸಾನ್ನಿಧ್ಯದಲ್ಲಿ ಸಾಕಷ್ಟು ಉನ್ನತವಾದ ಸ್ಥಿತಿಯಲ್ಲಿ ಅನುಷ್ಠಾನಗಳನ್ನು ಮಾಡತಕ್ಕಂತಹ ಕೈಂಕರ್ಯವು ಇಲ್ಲಿ ನಡೀತಾ ಇದೆ. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಲೋಕ ಕಲ್ಯಾಣಾರ್ಥವಾಗಿ ಆಗ್ತಾ ಇರ್ತಕ್ಕಂಥ ಈ ಅನುಷ್ಠಾನ ನೀವು ಸಹಿತ ನಿಮ್ಮ ನಿಮ್ಮ ಸಂಕಲ್ಪಗಳನ್ನು, ನಿಮ್ಮ ನಿಮ್ಮ ಅನುಷ್ಠಾನಗಳನ್ನು ತಾಯಿಯ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ಈಗ ನಿಮ್ಮ ಗೋತ್ರ, ಹೆಸರು, ನಕ್ಷತ್ರವನ್ನು ಹೇಳಿಕೊಂಡು ಶ್ರದ್ಧೆಯಿಂದ ನೀವು ಪ್ರಾರ್ಥನೆ ಮಾಡಿ. ತಾಯಿ ಬನಶಂಕರಿಯ ಆಸ್ಥಾನದಲ್ಲಿ ನಾವಿದ್ದೇವೆ. ಮತ್ತೊಮ್ಮೆ ತಿಳಿಸ್ತಾ ಇದ್ದೇನೆ, ಇದೊಂದು ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರ. ಇದೊಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ನಿಂತು ನಾನು ಅನುಷ್ಠಾನವನ್ನು ನಿಮ್ಮೆಲ್ಲರ ಪರವಾಗಿ ನಾನು ಸಂಕಲ್ಪವನ್ನು ಮಾಡ್ತಿದ್ದೇನೆ. ಭಕ್ತಿಯಾಗಿ ಪ್ರಾರ್ಥನೆ ಮಾಡಿ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಬನದ ಹುಣ್ಣಿವಿ ಬಂದೈತಿ, ಬಂಗಾರ ಕಳೆಯ ತಂದೈತಿ, ಭಕ್ತರ ಹೃದಯ ಹಾಡೈತಿ. ನಿನ್ನಯ ಜಾತ್ರೆ ಬಲು ಚಂದ, ಭಕ್ತರ ಮನಕ್ಕೆ ಆನಂದ. ಭಕ್ತರ ನಿನ್ನ ಸಂಬಂಧ, ಹಾಲು ಜೇನಿನ ಅನುಬಂಧ. ವೀಕ್ಷಕರೇ, ಇದು ಶ್ರಾವಣ ಮಾಸದ ಶುಕ್ರವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಈಗ ಕಾರ್ಯಕ್ರಮವನ್ನ ಮತ್ತೆ ಮುಂದುವರಿಸೋಣ. ಸರ್ವಶಕ್ತಿ ಮಹಾಮಾತೆ ಬನಶಂಕರಿ, ಸರ್ವಶಕ್ತಿ ಮಹಾಮಾತೆ ಬನಶಂಕರಿ, ಹರಸುತ್ತಾಯೇ ದಯ ತೋರಮ್ಮ, ಹರಸುತ್ತಾಯೇ ದಯ ತೋರಮ್ಮ, ಬಾದಾಮಿ ಬನಶಂಕರಿ, ಬಾದಾಮಿ ಬನಶಂಕರಿ.
ಸರ್ವಶಕ್ತಿ ಮಹಾಮಾತೆ ಬನಶಂಕರಿ, ಸರ್ವಶಕ್ತಿ ಮಹಾಮಾತೆ ಬನಶಂಕರಿ. ಅಷ್ಟಭುಜಗಳ ಆದಿಶಕ್ತಿಯೇ ಭಗವತಿ ಶಂಕರಿ ಪರಾಶಕ್ತಿಯೇ, ಅಷ್ಟಭುಜಗಳ ಆದಿಶಕ್ತಿಯೇ ಭಗವತಿ ಶಂಕರಿ ಪರಾಶಕ್ತಿಯೇ, ಮೋಹಾಂಧಕಾರವ ಅಳಿಸುವ ಮಾತೆ, ಮೋಹಾಂಧಕಾರವ ಅಳಿಸುವ ಮಾತೆ, ವರದೇವಿಯ ಕಾಪಾಡಮ್ಮ. ಸರ್ವಶಕ್ತಿ ಮಹಾಮಾತೆ ಬನಶಂಕರಿ, ಸರ್ವಶಕ್ತಿ ಮಹಾಮಾತೆ ಬನಶಂಕರಿ. ದುರ್ಗಮಾಸುರನ ನೀ ನಿಗ್ರಹಿಸಿ ಲೋಕಕ್ಕೆ ಶಾಂತಿ ನೀಡಿ ಎಲ್ಲರ ಪೊರೆದೆ, ಅಂದು ದುರ್ಗಮಾಸುರನ ನೀ ನಿಗ್ರಹಿಸಿ ಲೋಕಕ್ಕೆ ಶಾಂತಿ ನೀಡಿ ಎಲ್ಲರ ಪೊರೆದೆ, ಇಂದು ಈ ಲೋಕದ ದುಷ್ಟರನು ಸಂಹರಿಸಿ, ಇಂದು ಈ ಲೋಕದ ದುಷ್ಟರನು ಸಂಹರಿಸಿ ಶಿಷ್ಟರನು ಉದ್ಧರಿಸಿ ನೆಮ್ಮದಿ ನೀಡಮ್ಮ. ಸರ್ವಶಕ್ತಿ ಮಹಾಮಾತೆ ಬನಶಂಕರಿ, ಸರ್ವಶಕ್ತಿ ಮಹಾಮಾತೆ ಬನಶಂಕರಿ. ನೀ ಬೆಳೆಸು ನನ್ನ ಮನದಿ ಭಕ್ತಿ ಯೋಗವಾ, ತೋರಮ್ಮ ನೀ ನನಗೆ ಮುಕ್ತಿ ಮಾರ್ಗವಾ, ನೀ ಬೆಳೆಸು ನನ್ನ ಮನದಿ ಭಕ್ತಿ ಯೋಗವಾ, ತೋರಮ್ಮ ನೀ ನನಗೆ ಮುಕ್ತಿ ಮಾರ್ಗವಾ, ನಿನ್ನ ಕರುಣೆಯ ಅಮೃತ ಹರಿಸು, ನಿನ್ನ ಕರುಣೆಯ ಅಮೃತ ಹರಿಸು, ನಂಬಿದೆ ಶಾಕಂಬರಿ ನಿನ್ನ ಪಾದವಾ. ಸರ್ವಶಕ್ತಿ ಮಹಾಮಾತೆ ಬನಶಂಕರಿ, ಸರ್ವಶಕ್ತಿ ಮಹಾಮಾತೆ ಬನಶಂಕರಿ. ಹರಸುತ್ತಾಯೇ ದಯ ತೋರಮ್ಮ, ಹರಸುತ್ತಾಯೇ ದಯ ತೋರಮ್ಮ. ಬಾದಾಮಿ ಬನಶಂಕರಿ, ಬಾದಾಮಿ ಬನಶಂಕರಿ. ಸರ್ವಶಕ್ತಿ ಮಹಾಮಾತೆ ಬನಶಂಕರಿ, ಸರ್ವಶಕ್ತಿ ಮಹಾಮಾತೆ ಬನಶಂಕರಿ. ಓಂಕಾರಿಣಿ ಹ್ರೀಂಕಾರಿಣಿ ಶ್ರೀಂಕಾರಿಣಿ ಶರಣು, ಶ್ರೀಶಂಕರಿ ಭಾಗ್ಯಂಕರಿ ಬನಶಂಕರಿ ಶರಣು. ಓಂಕಾರಿಣಿ ಹ್ರೀಂಕಾರಿಣಿ ಶ್ರೀಂಕಾರಿಣಿ ಶರಣು, ಶ್ರೀಶಂಕರಿ ಭಾಗ್ಯಂಕರಿ ಬನಶಂಕರಿ ಶರಣು. ಶಿವಸುಂದರಿ ವಿಶ್ವಂಭರಿ ಶಾಕಂಭರಿ ಶರಣು, ಶಿವಸುಂದರಿ ವಿಶ್ವಂಭರಿ ಶಾಕಂಭರಿ ಶರಣು. ಶಶಿಶೇಖರಿ ಸುಗುಣಾಕರಿ ಜಗದೀಶ್ವರಿ ಶರಣು, ಶಶಿಶೇಖರಿ ಸುಗುಣಾಕರಿ ಜಗದೀಶ್ವರಿ ಶರಣು. ಓಂಕಾರಿಣಿ ಹ್ರೀಂಕಾರಿಣಿ ಶ್ರೀಂಕಾರಿಣಿ ಶರಣು, ಶ್ರೀಶಂಕರಿ ಭಾಗ್ಯಂಕರಿ ಬನಶಂಕರಿ ಶರಣು.
ದುರ್ಗಾ ಜಯ ದುರ್ಗಾ ನವದುರ್ಗಾ ವನದುರ್ಗಾ ಶರಣೆಂದೇ ಪಾಲಿಸುತ್ತಾಯೇ ಮಹಾಕಾಳಿ ಮಹಾಮಾಯೆ ಶರಣೆಂದೇ ಪಾಲಿಸುತ್ತಾಯೇ ಮಹಾಕಾಳಿ ಮಹಾಮಾಯೆ ಶ್ರೀವನಶಂಕರಿ ರುದ್ರಾಣಿ ಓಂ ಶ್ರೀ ಶಾಕಂಭರಿ ಭದ್ರಾಣಿ ಶ್ರೀವನಶಂಕರಿ ರುದ್ರಾಣಿ ಓಂ ಶ್ರೀ ಶಾಕಂಭರಿ ಭದ್ರಾಣಿ ಅಳಿಸಿದೆ ಶುಂಭನ ದಂಭವ ತಾಯೇ ತೋರುತ್ತಲಿ ವಿಜೃಂಭವ ನೀ ಅಳಿಸಿದೆ ಶುಂಭನ ದಂಭವ ನನ್ನ ಮನದಲ್ಲಿ ತುಂಬುವ ನಿನ್ನ ಕರುಣಾ ರೂಪದ ಬಿಂಬವ ನನ್ನ ಮನದಲ್ಲಿ ತುಂಬುವ ನಿನ್ನ ಕರುಣಾ ರೂಪದ ಬಿಂಬವ ಶ್ರೀವನಶಂಕರಿ ರುದ್ರಾಣಿ ಓಂ ಶ್ರೀ ಶಾಕಂಭರಿ ಓಂ ಹರಿಂ ಕಾರಾಸನಗರ್ಭ್ಯದಾಂ ನಲಸಿಕಾಂ ಸೌಂ ಕ್ಲೀಂ ಕಲಾಂ ಬಿಭ್ರತೀಂ ಸುವರ್ಣಾಂ ವರದಾರಣೀಂ ಚ ಪ್ರಸದಾಂ ದೌತಾಂ ಚರಿತ್ರೋಜ್ವಲಾಂ ವಂದೇ ಪೃಷ್ಠಕಪಾಸಮಂಕುಶಧರಾಂ ಸರ್ಗೋಷದಾಮುಜ್ವಲಾಂ ವಾಂಗವರೀಂದ್ರಪರಾಂ ವರಾತ್ವರಕಲಾಂ ಶ್ರೀಚಕ್ರಸಂಚಾರಣೀಂ ಜಾತವೇದಸೇ ಸರ್ವಾಮಸೋಮರಾದೀತೋ ನಿದಹಾದಿವೇದಃ ಸನಃಪರ್ಷದು ದುರ್ಗಾಣ್ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ಸುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ ಸುಧರ ಸುಧರಸೇ ನಮಃ. ತಾವು ಈಗ ನೋಡ್ತಾ ಇರತಕ್ಕಂಥ ಸ್ವರ್ಣ ಸಾಲಿಗ್ರಾಮ ಶಿಲೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ಶಕ್ತಿ ಸಾನ್ನಿಧ್ಯವಾಗಿರ್ತಕ್ಕಂಥದ್ದು. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ ಓಂ ಶ್ರೀಂ ಶಾಕಾಂಬರಿಯೇ ನಮೋ ನಮಃ ಅಂತ ಹೇಳ್ತಾರೆ. ಅಂದರೆ ಮಹಾಕಾಳಿ ಇಲ್ಲಿದ್ದಾಳೆ, ಮಹಾಲಕ್ಷ್ಮಿ ಕೊಲ್ಲಾಪುರದಲ್ಲಿದ್ದಾಳೆ, ಮಹಾಸರಸ್ವತಿ ತಾಯಿ ಶಾರದೆ ಶೃಂಗೇರಿಯಲ್ಲಿದ್ದಾಳೆ. ಸಾಕಷ್ಟು ಯುಗ ಯುಗಗಳಲ್ಲೂ ಸಹಿತ ಅನುಷ್ಠಾನಗಳನ್ನು ಇಲ್ಲಿ ಸಾಕಷ್ಟು ನಡೆದಿದೆ ಅಂತ ಸಾಕಷ್ಟು ಪುರಾವೆಗಳು ಹೇಳುತ್ತೆ. ಜೊತೆಗೆ ಪುತ್ರಕಾಮೇಷ್ಟಿಯಾಗವನ್ನು ದಶರಥ ಮಹಾರಾಜರು ಮಾಡಿದಂಥ ಕೆಲವು ಸನ್ನಿವೇಶಗಳ ಅನುಷ್ಠಾನಗಳ ಸಹಿತ ಈ ಒಂದು ಆಸ್ಥಾನದಲ್ಲಿ ಹೇಳ್ತಾರೆ. ಅಂತಹ ವಿಶೇಷವಾದಂತಹ ಆಸ್ಥಾನ. ದೇವಿಯ ಪೂಜೆ ನಿರಂತರವಾಗಿ ಪ್ರತಿ ಶುಕ್ರವಾರ, ಮಂಗಳವಾರ, ಭಾನುವಾರ ಮತ್ತು ರಾಹುಕಾಲದಲ್ಲೂ ಸಹಿತ ಪೌರ್ಣಮಿಗಳಲ್ಲಂತೂ ಬಹಳ ವಿಶೇಷವಾಗಿ ನಡೆಯುತ್ತೆ. ಪೌರ್ಣಮಿ ಕಾಲದಲ್ಲಿ ಅನುಷ್ಠಾನಗಳು ನಡೀತಕ್ಕಂಥದ್ದು, ದುರ್ಗಾ ಹೋಮ, ಚಂಡಿಕಾ ಹೋಮ ಅಂತಕ್ಕಂಥದ್ದನ್ನು ನಿರಂತರವಾಗಿ ನಡೆಸ್ಕೊಂಡ್ಬರುವಂಥದ್ದು ಮತ್ತು ಪ್ರಾಕಾರೋತ್ಸವ, ಸಾಕಷ್ಟು ಉತ್ಸವಗಳನ್ನು ಸಹಿತ ಈ ಆಲಯದಲ್ಲಿ ನಡೆಸ್ಕೊಂಡು ಬರ್ತಾರೆ. ಈ ತಾಯಿಗೆ ನಡೀತಕ್ಕಂತಹ ಅಭಿಷೇಕದ ಆ ದರ್ಶನ ಇದೆಯಲ್ಲ, ಅದು ಸಾಮಾನ್ಯವದ್ದಲ್ಲ. ಅಜಾನುಬಾಹು ತಾಯಿ. ಆ ತಾಯಿಯ ಪೀಠ, ಸುಂದರವಾಗಿರ್ತಕ್ಕಂತಹ ಪೀಠದಲ್ಲಿ ಆಸ್ಥಾನದಲ್ಲಿ ಕುಳಿತಿರ್ತಕ್ಕಂಥ ತಾಯಿಯ ಸೊಬಗನ್ನು ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ. ಅಂತಹ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ನಾವು ಬಂದಿದ್ದೇವೆ. ಇನ್ನೂ ಸಾಕಷ್ಟು ವಿಶೇಷವಾದಂಥ ಮಾಹಿತಿಗಳಿದೆ, ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ಸಂಕಲ್ಪವನ್ನು ಮಾಡೋಣ. ತಾಯಿಗೆ ವಿಶೇಷವಾದಂತಹ ರೀತಿ ಲೋಕ ಕಲ್ಯಾಣಾರ್ಥವಾಗಿ ಒಂದು ಸುಂದರವಾದಂತಹ ತಾಯಿಗೆ ಒಂದು ಪಟವಾಳಿ ವಸ್ತ್ರ, ಅಂದರೆ ಒಂದು ಸೀರೆ, ಕುಪ್ಸದ ಕಣ, ತಾಯಿಗೆ ಮಡ್ಲಕ್ಕಿಯನ್ನು ನಾವು ತಂದಿದ್ದೇವೆ. ಇದು ಲೋಕ ಕಲ್ಯಾಣಾರ್ಥವಾಗಿ ನಿಮ್ಮೆಲ್ಲರ ಹೆಸರಲ್ಲೂ ಸಂಕಲ್ಪವನ್ನು ಮಾಡಿ ಎಲ್ಲರಿಗೂ ಅನುಕೂಲವಾಗಲಿ, ಪ್ರತಿಯೊಬ್ಬರ ಕುಟುಂಬದಲ್ಲೂ ಹಿತವನ್ನು ಕೋರಿ ಪ್ರತಿಯೊಬ್ಬರ ಕುಟುಂಬದಲ್ಲೂ ಒಂದು ಯಶಸ್ಸಿರಲಿ ಅಂತ ಹೇಳಿ ತಾಯಿನ ಪ್ರಾರ್ಥನೆ ಮಾಡ್ತಾ ಈ ಒಂದು ಮಡ್ಲಕ್ಕಿನ ತಾಯಿಗೆ ಸಮರ್ಪಣೆ ಮಾಡೋಣ. ಜೊತೆಗೆ ಮಡ್ಲಕ್ಕಿ ಮತ್ತು ಪುಷ್ಪ ಫಲಗಳನ್ನು ಸಹಿತ ತಾಯಿಗೆ ಕೊಟ್ಟು ಭಕ್ತಿಯಿಂದ ಪ್ರಾರ್ಥನೆ ಮಾಡೋಣ. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಪರಮೇಶ್ವರಿ ಜಯವೆಂಬೆ ಮಹಾನಿಧಿಯೇ ಪರಮೇಶ್ವರಿ. ಹೇ ಆರ್ಯ ದುರ್ಗಾ ಶಿವಶಂಕರಿ ಜಯವೆಂಬೆ ಮಹಾನಿಧಿಯೇ ಪರಮೇಶ್ವರಿ, ಜಯವೆಂಬೆ ಮಹಾನಿಧಿಯೇ ಪರಮೇಶ್ವರಿ. ಶ್ರೀ
ಮಹಾಸುಂದರಿ ನವದುರ್ಗ ಮಾತೆಯೇ ಮಹಾಸುಂದರಿ ಹೇ ಆರ್ಯ ದುರ್ಗಾ ಶಿವಶಂಕರಿ ಜಯವೆಂಬೆ ಮಹಾನಿಧಿಯೇ ಪರಮೇಶ್ವರಿ ಜಯವೆಂಬೆ ಮಹಾನಿಧಿಯೇ ಪರಮೇಶ್ವರಿ ಗಿರಿರಾಜಸುತೆ ನೀನು ಮೂಲೋಕ ಪಾಲಿನಿ ಸರ್ವಾಂತರ್ಯಾಮಿನಿ ಹೇ ಸಿಂಹವಾಹಿನಿ ಗಿರಿರಾಜಸುತೆ ನೀನು ಮೂಲೋಕ ಪಾಲಿನಿ ಸರ್ವಾಂತರ್ಯಾಮಿನಿ ಹೇ ಸಿಂಹವಾಹಿನಿ ಸಿರಿ ಸೌಖ್ಯದಾಯಿನಿ ನಿಜ ಭಕ್ತ ವೀಕ್ಷಕರೇ, ರೈತರ ಸಕಲ ಸಂಕಷ್ಟಗಳು ನಿವಾರಣೆಯಾಗಲಿ, ರೈತಾಪಿ ವರ್ಗಕ್ಕೆ ಶ್ರೇಯಸ್ಸು ಲಭಿಸಲಿ ಅನ್ನುವ ಕಾರಣದಿಂದ ಹಮ್ಮಿಕೊಂಡಿರುವಂತಹ ವಿಶೇಷ ಕಾರ್ಯಕ್ರಮ, ವಿಶೇಷ ಯಾಗ, ಅದುವೇ ಶ್ರೀ ರುದ್ರನಾರಾಯಣ ಮಹಾಯಾಗ. ಈ ಯಾಗ ನಡೀತಾ ಇರುವಂತಹ ಸ್ಥಳ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ನಮ್ಮ ಗುರುಜಿಯವರ ಆಶ್ರಮ, ಅದುವೇ ಬ್ರಹ್ಮರ್ಷಿ ಆನಂದ ಸಿದ್ಧಿ ಪೀಠ, ಕನಕಪುರ ರಸ್ತೆ, ಆರೋಹಳ್ಳಿ. ದಿನಾಂಕ ಇದೇ ಬರುವ ಭಾನುವಾರ 23ನೇ ತಾರೀಕು. ಈ ಯಾಗಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಾವೆಲ್ಲರೂ ಒಟ್ಟಾಗಿ ಆ ರುದ್ರ ನಾರಾಯಣರಲ್ಲಿ ರೈತಾಪಿ ವರ್ಗಕ್ಕೆ ಶ್ರೇಯಸ್ಸು ಲಭಿಸಲಿ ಅಂತ ಪ್ರಾರ್ಥನೆ ಸಲ್ಲಿಸೋಣ ಅಂತ ಹೇಳ್ತಾ, ನಾಳಿನ ವಿಶೇಷ, ಅದರಲ್ಲೂ ಶ್ರಾವಣ ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ನೋಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 8 ಗಂಟೆಗೆ ಇದೇ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.